ದೇವೇರ್ನ ಸುಗಿಪದ ಮುಖಾಂತರ ಸುಗಿಪದ ಮುಖಾಂತರ ಇನ್ನಿತ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ಪರಲ್ಲ ಕುಮಾರಿ ಯಶಸ್ವಿನಿ ಅದೇ ರೀತಿ ಶ್ರೀಮತಿ ಭವ್ಯಶ್ರೀ ಮುಖಲ ದೇವೇರ್ನ ಸುಗಿಪದ ಮುಖಾಂತರ ಇನ್ನಿತ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ತಂದಿಲ್ಲ. पालिसो गणनायक ओ महंता शोकहंता ओ महंता शोकहंता पालिसो शुभदायक पालिसो शुभदायक एकदंता करुणाभरण पालिसो गणनायक एकदंता करुणाभरण पालिसो गणनायक पालिसो गणनायक पालिसो गणनायक. ಸ್ತುತಿವಂತ ರಚನಾ ಕುಮಾರಿ ಯಶಸ್ವಿನಿ ಅದೇ ರೀತಿ ಶ್ರೀಮತಿ ಭವ್ಯಶ್ರೀ ಮೇರೆಗೆ ಸೊಲ್ಮೇಲನ ಸಂದಾಯಿತವಂಥದ್ದು ಕಾರ್ಯಕ್ರಮದ ದುಂಬರ್ಪ ಬತ್ತಿಚ್ಚಿ ಬಿನ್ನೆರಡು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಲ್ಪಡಪಟ್ಟದು. ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಜನಾರ್ದನ್ ಮೂಲ್ಯ ಬೇಡ ಪ್ರೀತಿಪೂರ್ವಕವಾದ ಕೇನೋದಿಲ್ಲ. ಅದೇ ರೀತಿ ಇವಂಜಿ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ನಡತ ಬತ್ತಿನಂಚಿನ ಪ್ರಸ್ತಾವನ ಇವಂಜಿ ನೆಟೆ ಕುರುಡು ಬಂಡದ ಎಡ ಪ್ರೀತಿಪೂರ್ವಕವಾದ ಕೇನೋದಿಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಸ್ಥಳ ಸಾನ್ನಿಧ್ಯ ನೀಲಿಲಾಕ್ಷ ದೇವರನ್ನು ಸ್ಮರಣೆ ಮಾಡುತ್ತಾ ನಮ್ಮ ಗುರು ಹಿರಿಯರನ್ನು ಸ್ಮರಣೆ ಮಾಡುತ್ತಾ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಇದರ 17ನೇ ಶಾಖೆಯ ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಈ 17ನೇ ಶಾಖೆಯನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಗೌರವಾನ್ವಿತ ಅಧ್ಯಕ್ಷರು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದಂತಹ ನಮ್ಮ ಈ ಭಾಗದ ಎಲ್ಲ ಸಹಕಾರಿಗಳಿಗೆ ಸಹಕಾರಿ ಬಂಧುಗಳಿಗೆ ಒಂದು ದಿಟ್ಟತನದ ಮಾರ್ಗದರ್ಶನವನ್ನು ನೀಡಿ ಸಹಕಾರ ಕ್ಷೇತ್ರವನ್ನು ಅತ್ಯಂತ ಎತ್ತರ ಮಟ್ಟಕ್ಕೆ ಬೆಳೆಯಲಿಕ್ಕೆ ಒಂದು ಕಾರಣೀಭೂತರಾಗಿರುವಂತಹ ನಮ್ಮೆಲ್ಲರ ಸಹಕಾರಿಗಳು ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಟ್ಟು ಇವರನ್ನು ನಾವು ಅವರ ತುರ್ತು ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ನಾವು ಅವರನ್ನು ವಿನಂತಿಸಿಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಸಹಕಾರ ಸಂಘದ 17ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಭಾಸ್ಕರ ಎಂ ಪೆರುವಾಯಿರವರು ಹೂಗುಚ್ಛ ನೀಡಿ ಶಾಲು ಹಾಕಿ ಸತ್ಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ವಿಟ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಈ ಭಾಗದ ಬಹುದೊಡ್ಡ ಸಹಕಾರಿಗಳು ಒಂದು ಸಹಕಾರ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸಹಾಯವನ್ನು ನೀಡುತ್ತಿರುವಂತಹ ಈ ಭಾಗದ ಮಾರ್ಗದರ್ಶಿಗಳು ಆದಂತಹ ಶ್ರೀಯುತ ಪದ್ಮನಾಭ ಕೊಟ್ಟಾರಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಸಹಕಾರ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀಯುತ ದಾಮೋದರ ಕೊಲಾಲ್ರವರು ಹೂಗುಚ್ಛ ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಹಕಾರ ಸಂಘದ ಭದ್ರತಾ ಕೋಣೆಯನ್ನು ಉದ್ಘಾಟನೆ ಮಾಡಿದಂತಹ ಈ ಭಾಗದ ಪ್ರಥಮ ಪ್ರಜೆ ಗೋಲ್ತಮಜ್ಜಲು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರೇಮಾರವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂತಹ ಶ್ರೀಮತಿ ರಂಜಿತಾರವರು ಹೂಗುಚ್ಛ ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹೆಸರಾಂತ ವಕೀಲರಾದಂತಹ ಹಾಗೂ ದಕ್ಷಿಣ ಕನ್ನಡ ಮೂಲ್ಯನ್ಯಾಯ ಕುಲಾಲರ ಸಂಘದ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಕುಶಾಲಪ್ಪ ಕುಲಾಲ್ರವರು ನಮ್ಮೊಂದಿಗಿದ್ದಾರೆ. ನಮ್ಮ ಸಹಕಾರ ಸಂಘದ ಇಂದಿನ ಗಣಕಯಂತ್ರವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಿರ್ದೇಶಕರಾದಂತಹ ಶ್ರೀಯುತ ಪೂವಪ್ಪ ಕಡಂಬಾರಿಯವರು ಹೂಗುಚ್ಛ ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗೋಲ್ತಮಜಲು ಗ್ರಾಮ ಪಂಚಾಯತ್ನ ಸದಸ್ಯರು ಜನಪರ ಕಾರ್ಯಕರ್ತರು ಆಗಿರುವಂತಹ ಶ್ರೀಯುತ ಮೊಹಮ್ಮದ್ ಕೆ ಮುಸ್ತಾಫರ್ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಿರ್ದೇಶಕರಾದಂತಹ ಶ್ರೀಯುತ ಪದ್ಮಕುಮಾರ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಿಟ್ಲ ಪಟ್ಟಣ ಪಂಚಾಯತಿನ ಮುಖ್ಯಾಧಿಕಾರಿಗಳಾದಂತಹ ಶ್ರೀಯುತ ಕರುಣಾಕರ ವೀರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಪ್ರಶಾಂತ್ ಪಂಜನ್ರವರು ಹೂಗುಚ್ಛ ನೀಡಿ ಸ್ವಾಗತವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವರ್ತಕರ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರಾದಂತಹ ಶ್ರೀಯುತ ನಾರಾಯಣ್ ಸಿ ಪೆರ್ನೇರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅವರಿಗೆ ನಿರ್ದೇಶಕರಾದಂತಹ ಶ್ರೀಯುತ ಗಣೇಶ್ ಕುಲಾಲ್ರವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ನಮ್ಮ ಸಹಕಾರ ಸಂಘದ ಶಾಖೆಯನ್ನು ಮಾಡಬೇಕು ಎನ್ನುವಂತಹ ಯೋಜನೆಯಲ್ಲಿದ್ದೆವು. ಕೊನೆಯ ಹಂತಕ್ಕೆ ಆಗುವಾಗ ಶ್ರೀಯುತ ಗೋಪಾಲ್ ಗುಲಾಲ್ರವರು ತಮ್ಮ ಕಟ್ಟಡವನ್ನು ನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಸಹಕಾರ ಸಂಘಕ್ಕೆ ನಾವು ಕೇಳಿಕೊಂಡಾಗ ಅವರು ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಸಂಘದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಹಕಾರ ಸಂಘದ ನಿರ್ದೇಶಕರಾದಂತಹ ಶ್ರೀಯುತ ಸೇಸಪ್ಪ ಕುಲಾಲ್ರವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಹಕಾರ ಸಂಘದ ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣೀಭೂತರಾದಂತಹ ನಮ್ಮ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಯುವ ನ್ಯಾಯವಾದಿಗಳು ಆದಂತಹ ಶ್ರೀಯುತ ಭಾಸ್ಕರ ಎಂ ಪೆರ್ವಾಯಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಸೇಸಪ್ಪ ಕುಲಾಲ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂತಹ ಸೇಸಪ್ಪ ಕುಲಾಲ್ರವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ ಪ್ರದೇಶದ ಎಲ್ಲ ಸಹಕಾರಿ ಬಂಧುಗಳಿಗೆ, ನಮ್ಮ ಸಹಕಾರ ಸಂಘದ ಸರ್ವ ಸದಸ್ಯರಿಗೆ, ಹಾಗೆಯೇ ಮುಡಿಪು ಕುಲಾಲ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಪುಂಡರೀಕಾಕ್ಷ ಇವು ಮೂಲ್ಯರವರಿಗೆ, ಹಾಗೆಯೇ ಬೆಳ್ತಂಗಡಿ ಕುಲಾಲ ಸಂಘದ ಕಟ್ಟಡದ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಸೋಮಯ್ಯ ಅಣೈನಡೆಯರವರಿಗೆ, ಹಾಗೆ ಕುಲಾಲ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಬಾಬು ವಿಟ್ಲ, ಅದೇ ರೀತಿ ಮಾಣಿ ಕುಲಾಲ ಸಂಘದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸರ್ವ ಸದಸ್ಯರನ್ನು, ಕುಂಬಾರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸಹಕಾರ ಮಾಡುತ್ತಿದ್ದೀವಿ. ತಮಗೆಲ್ಲ ನಮ್ಮ ಸಹಕಾರ ಸಂಘದ ಪರವಾಗಿ ಅತ್ಯಂತ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ
1958ನೇ ವರ್ಷದಲ್ಲಿ ಕುಂಬಾರಿಕೆಯ ಅಭಿವೃದ್ಧಿಗಾಗಿ ಗ್ರಾಮೀಣ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಸ್ಥಾಪನೆಯಾದಂತಹ ಸಹಕಾರ ಸಂಘವಾಗಿರುತ್ತದೆ. 1958ರಲ್ಲಿ ಸ್ಥಾಪನೆಯಾಗಿದ್ದ ಸಹಕಾರ ಸಂಘ 1982ರವರೆಗೆ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡದಿದ್ದರೂ ಕೂಡ ಸಹಕಾರ ಸಂಘ ಒಂದು ಉತ್ತಮ ಕುಂಬಾರಿಕೆಯ ಕೈಗಾರಿಕೆಯನ್ನು ಬೆಳೆಯುವಲ್ಲಿ ಮಾತ್ರ ಸಹಕಾರ ಸಂಘದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ತದನಂತರ ಸಹಕಾರ ಸಂಘದ ಕಾರ್ಯವ್ಯಾಪ್ತಿಯನ್ನು ಪುತ್ತೂರು ತಾಲೂಕಿಗೆ ವಿಸ್ತರಣೆ ಮಾಡಿ ಆ ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಸ್ತಾರ ಮಾಡಿ ಈಗ ಪ್ರಕೃತ ನಮ್ಮ 4 ಜಿಲ್ಲೆಗಳಿಗೆ ನಮ್ಮ ಸಹಕಾರ ಸಂಘದ ಕಾರ್ಯಕ್ಷೇತ್ರವನ್ನು ನಾವು ವಿಸ್ತರಣೆ ಮಾಡಿದ್ದೇವೆ. ಶ್ರೀಯುತ ಭಾಸ್ಕರ ಎಂ ಪೆರ್ವಾಯಿರವರು ಈ ಸಹಕಾರ ಸಂಘದ ನೇತೃತ್ವವನ್ನು ವಹಿಸಿದ ನಂತರ ಸುಮಾರು 13 ವರ್ಷಗಳ ಹಿಂದೆ ನಮ್ಮ ಸಹಕಾರ ಸಂಘದ ಒಂದು ವ್ಯವಹಾರದ ರೂಪುರೇಷೆ ಬದಲಾಯಿತು ಮತ್ತು ಸಹಕಾರ ಸಂಘದ ಉತ್ತಮ ರೀತಿಯಾದಂತಹ ವ್ಯವಹಾರವನ್ನು ಮಾಡಲಿಕ್ಕೆ ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ನಾವು ಸಹಕಾರಿಯಾಗಿರುತ್ತದೆ. ನಮ್ಮ ಸಹಕಾರ ಸಂಘ ಈಗ ಪ್ರಕೃತವಾಗಿ 17 ಶಾಖೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹೊಂದಿಕೊಂಡಿದ್ದು ಸರ್ವ ಸದಸ್ಯರಿಗೆ ಬ್ಯಾಂಕಿಂಗ್ ಸೇವೆಯನ್ನು ಕೊಡುವುದರ ಮುಖಾಂತರ ಜೊತೆಗೆ ಕುಂಬಾರಿಕೆಯ ಅಭಿವೃದ್ಧಿಗಾಗಿ ಕುಂಬಾರಿಕೆಯ ಉತ್ಪಾದನಾ ತರಬೇತಿ ಕೇಂದ್ರವನ್ನು ನಮ್ಮ ಸಹಕಾರ ಸಂಘ ಕವಡಿಚಾರ್ನಲ್ಲಿ ಹೊಂದಿರುತ್ತದೆ. ಈ ಭಾಗ ಗ್ರಾಮೀಣ ಗುಡಿ ಕೈಗಾರಿಕೆಗಳನ್ನು ನಾವು ಉತ್ತೇಜನ ಕೊಡಬೇಕು. ಕುಂಬಾರರು ಉತ್ಪಾದಿಸಿದಂತಹ ಎಲ್ಲ ಉತ್ಪನ್ನಗಳಿಗೆ ಒಂದು ಯೋಗ್ಯವಾದಂತಹ ಮಾರುಕಟ್ಟೆಯನ್ನು ಒದಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಸಹಕಾರ ಸಂಘದ ಎಲ್ಲ ಕಾರ್ಯಕ್ಷೇತ್ರದ ಅಡಿಯಲ್ಲಿ ಕುಂಬಾರಿಕೆಯ ಮಾರಾಟ ಮಳಿಗೆಯನ್ನು ಹೊಂದಿ ಈ ಭಾಗದ ಕುಂಬಾರ ಕುಶಲಕರ್ಮಿಗಳು ಉತ್ಪಾದಿಸಿದಂತಹ ಎಲ್ಲ ಉತ್ಪನ್ನಗಳನ್ನು ನೇರವಾಗಿ ನಮ್ಮ ಸಹಕಾರ ಸಂಘದ ಮುಖಾಂತರ ಖರೀದಿಯನ್ನು ಮಾಡಿ ಆ ಮುಖಾಂತರ ಕುಶಲಕರ್ಮಿಗಳಿಗೆ ಯೋಗ್ಯವಾದಂತಹ ಮಾರುಕಟ್ಟೆಯನ್ನು ಒದಗಿಸುತ್ತಾ ಬಂದಿದ್ದೇವೆ. ಸಹಕಾರ ಸಂಘ ಕುಂಬಾರ ಕುಶಲಕರ್ಮಿಗಳಿಗೆ ಸುಮಾರು 60 ವರ್ಷ ಆದ ವಯೋಮಾನದ ನಂತರ ಸಹಕಾರ ಸಂಘದ ಲಾಭಾಂಶದಲ್ಲಿ ಅವರಿಗೆ ಒಂದು ಮಾಸಾಸನವನ್ನು ಕೊಡುವಂತಹ ಕೂಡ ಕೆಲಸವನ್ನು ಸಹಕಾರ ಸಂಘ ನಿರಂತರವಾಗಿ ಮಾಡ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಸಹಕಾರ ಸಂಘದ ಅಭಿವೃದ್ಧಿ ಆಗ್ತಾ ಇದ್ದು ಸದಸ್ಯರಿಗೆ ಸುಮಾರು ಕಳೆದ ವರ್ಷ ನಾವು 18% ಡಿವಿಡೆಂಡ್ ಕೊಡ್ತಾ ಇದ್ದೇವೆ. ಉತ್ತಮವಾದಂತಹ ಪಾಲು ಮುನಾಫೆಯನ್ನು ನಿರಂತರವಾಗಿ ಕಳೆದ ಸುಮಾರು ವರ್ಷಗಳಿಂದ ನಾವು ನಿರಂತರವಾಗಿ ನೀಡುತ್ತಾ ಬಂದಿದ್ದೇವೆ. ಪ್ರಸಕ್ತವಾಗಿ 135 ಕೋಟಿ ಠೇವಣಿ ಹಾಗೆ 103 ಕೋಟಿ ಸಾಲ ಕಳೆದ 2024-25ನೇ ಸಾಲಿನಲ್ಲಿ 2,64,45,000 ಲಾಭಾಂಶವನ್ನು ಗಳಿಸಿದ್ದೇವೆ. ಈ ಸಹಕಾರ ಕ್ಷೇತ್ರದ ಅಡಿಯಲ್ಲಿ ಸರ್ವ ಸದಸ್ಯರನ್ನಾಗಿಸಿಕೊಂಡು ಈ ಭಾಗದ ಸರ್ವ ಸದಸ್ಯರಿಗೆ ಸಹಕಾರ ಸಂಘದ ಒಂದು ಉತ್ತಮವಾದಂತಹ ಸೇವೆಯನ್ನು ನೀಡಬೇಕು. ಆ ಮುಖಾಂತರ ಸರ್ವರಿಗೆ ನಮ್ಮ ಸಹಕಾರವನ್ನು ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಮ್ಮ ಸಹಕಾರ ಸಂಘದ 17ನೇ ಶಾಖೆ ಪ್ರಾರಂಭವಾಗಿದೆ. ಈ ಭಾಗದ ಎಲ್ಲ ಸದಸ್ಯರು ನಮ್ಮ ಸಹಕಾರ ಸಂಘಕ್ಕೆ ಒಂದು ಉತ್ತಮವಾದ ಸಹಕಾರವನ್ನು ನೀಡಿ ಸಹಕಾರ ಮಾಡಬೇಕು ಎನ್ನುವಂತಹ ವಿನಂತಿಯನ್ನು ಮಾಡ್ತಾ ನನ್ನ ಒಂದು ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ. ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಮಿತ್ತ ಪುತ್ತೂರು ದಕ್ಷಿಣ ಕನ್ನಡದ 17ನೇ ಕೀಸರೋಡು ಶಾಖೆದ ಇವೊಂಜಿ 10 ಇಂಚು ಬಿನ್ನೆರಡು ಪ್ರೀತಿಪೂರ್ವಕ ಸ್ವಾಗತ ಮಂದಿರ ಈ ರೀತಿ ಈ ಕುಂಬಾರ ಗುಡಿ ಕೈಗಾರಿಕೆದ ದೇಶನು ಬಾರಿ ಪುರ್ಲುಡು ನಮಕ್ ವಿಸ್ತರಣೆ ಮಂತನಂಚಿನ ಇವೊಂಜಿ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಜನಾರ್ದನ ಮೂಲ್ಯ ಇರೆಗ್ಲ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಲ್ತಂದು ಈ ಕಾರ್ಯಕ್ರಮದ ನಮ್ಮೊಟ್ಟಿಗೆ ಇನ್ನಿತ ಗೊಲ್ತಮಂಚಲು ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಶ್ರೀಮತಿ ಪ್ರೇಮ ಅದೇ ರೀತಿ ಗೊಲ್ತಮಂಚಲು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಕೆ ಮೊಹಮ್ಮದ್ ಮುಸ್ತಫಾ ಬೇಗ್ಲ ದುಮ್ಮದ ಕಾರ್ಯಕ್ರಮದ ತುರ್ತಾದ ಈ ಕಾರ್ಯಕ್ರಮದ ನಿರ್ಗಮಿಸಿದಲ್ಲಿ ನಿಕ್ಲೆಗೆ ಸ್ಮರಣಿಕೆಯನ್ನು ಕೊಡ್ದು ಗೌರವಿಸಿನ ಅಧ್ಯಕ್ಷರು ಈ ಒಂದು ಸ್ಮರಣಿಕೆಯನ್ನು ಕೊಡ್ದು ಅಕ್ಲಿನ ಗೌರವಿಸೋದು ಮಾಡಿದ ಪ್ರೀತಿಪೂರ್ವಕವಾದ ಕೇನೊಂದಲ್ಲ ರೆಡ್ಡಿ ಕಾರ್ಯಕ್ರಮ ತುಂಬರಿಸೊಂದು ಇಂಥ ಕಾರ್ಯಕ್ರಮದ ಶಾಖೆದ ಉದ್ಘಾಟನೆ ಮಲ್ತನಂಚಿನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ದ ಮಂಗಳೂರಿನಿಂದ ಅಧ್ಯಕ್ಷರಾಗಿನ ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟು ಈ ಒಂದು ಕಾರ್ಯಕ್ರಮಕ್ಕೂ ಶುಭ ಸಂದೇಶ ಕೊರಡು ಪಂಡಿತ ಪ್ರೀತಿಪೂರ್ವಕವಾದ ಕೇನೊಂದಲ್ಲ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರೇನು ಮನಸಾರೆ ಎನ್ನಿಯೊಂದು ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಇದರ 17ನೇ ಶಾಖೆ ಕೆಸಿ ರೋಡ್ ಕಲ್ಲಡ್ಕ ಶಾಖೆಯ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು,
ಪುತ್ತೂರಿನಲ್ಲಿ ನುರಿತ ವಕೀಲರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಈ ಸಹಕಾರಿ ಸಂಘದ ಅಭಿವೃದ್ಧಿಯ ಹರಿಕಾರರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಭಾಸ್ಕರ್ ಎಂ ಪೆರ್ವಾಯಿ ಅವರೇ, ಈ ಒಂದು ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿರತಕ್ಕ ಗೋಲ್ತಮ್ಮಜಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮರವರೇ, ಹಿರಿಯರು, ಮಾರ್ಗದರ್ಶಕರು, ರಾಜಕೀಯ ಮತ್ತು ಸಹಕಾರಿ ರಂಗದಲ್ಲಿ ದೊಡ್ಡ ಪ್ರೇರಣೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂತಹ ಈ ವಿಟ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪದ್ಮನಾಭ ಕೊಟ್ಟಾರಿಯವರೇ, ಕುಶಾಲಪ್ಪ ಕುಲಾಲ್ರವರೇ, ಮೊಹಮ್ಮದ್ ಮುಸ್ತಾಕ್ರವರೇ, ಕರುಣಾಕರ್ ರವರೇ, ನಾರಾಯಣ್ ಸಿ ಪೆರ್ನರವರೇ, ಗೋಪಾಲ್ ಕುಲಾಲ್ರವರೇ ಹಾಗೂ ಈ ಸಂಘದ ಉಪಾಧ್ಯಕ್ಷರೇ, ಸಿಒರವರೇ, ಎಲ್ಲ ನಿರ್ದೇಶಕ ಮಿತ್ರರೇ ಸೇರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ವಿಶೇಷವಾಗಿ ಕುಂಬಾರರ ಗುಡಿ ಕೈಗಾರಿಕೆಯ ಬಗ್ಗೆ ಬಹಳ 1958ರಲ್ಲಿ ಸ್ಥಾಪನೆಯಾದಂತಹ ಈ ಸಂಘ ಬಹುಶಃ ಈಗ ಪ್ರಾಸ್ತಾವಿಕವಾಗಿ ಜನಾರ್ದನ್ ರವರು ನಮಗೆ ವಿಚಾರವನ್ನು ತಿಳಿಸುವಂತಹ ಸಂದರ್ಭದಲ್ಲಿ 1982ರ ನಂತರ ಈ ಸಂಘ ಅಭಿವೃದ್ಧಿಯ ಪಥಕ್ಕೆ ಹೋಗಿದೆ ಎನ್ನುವಂಥದ್ದನ್ನು ಹೇಳಿದರು. ಬಹುಶಃ ಅಭಿವೃದ್ಧಿಯ ಪಥ ಅಂದರೆ ಈಗ ಕಾಣ್ಬೋದು, ಸುಮಾರು 131 ಕೋಟಿ ರೂಪಾಯಿಗಳ ಠೇವಣಾತಿಯನ್ನು ಪಡೆದು ಸುಮಾರು 626 ಕೋಟಿ ರೂಪಾಯಿಗಳ ವ್ಯವಹಾರ. ನಮಗೆ ಹೇಳಲಿಕ್ಕೆ ಸಣ್ಣ ಸಂಖ್ಯೆ, ಆದರೆ ಈ ಒಂದು ಅಚೀವ್ಮೆಂಟನ್ನು ಮಾಡಬೇಕಿದ್ರೆ ಇಂತಹ ಸಹಕಾರಿ ಸಂಘಗಳು ಬಹಳಷ್ಟು ಜನರ, ಸುಮಾರು 38,000 ಚಿಲ್ಲರೆ ಸದಸ್ಯರನ್ನು ಒಳಗೊಂಡಂತಹ ಈ ಸಂಘ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಗ್ರಾಮೀಣ ಜನರ ಮೂಲಭೂತ ಸೌಕರ್ಯಗಳನ್ನು ನಿಭಾಯಿಸಲು ಈ ಸಂಘವನ್ನು ಹಿರಿಯರು ಹುಟ್ಟು ಹಾಕಿದರು. ಅದನ್ನು ಈಗಿನ ತಲೆಮಾರಿನವರು ಅತ್ಯದ್ಭುತವಾಗಿ ಈ ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಬಹುಶಃ ಭಾಸ್ಕರ್ ಎಂ ಪೆರ್ವಾಯಿ ಅವರ ತಂಡ ಸತತವಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆಯುತ್ತಾ ರಾಜ್ಯ ಫೆಡರೇಷನ್ನಿಂದಲೂ ಅತ್ಯುತ್ತಮ ಸಹಕಾರಿ ಸಂಘ ಎನ್ನುವಂತಹ ಪ್ರಶಸ್ತಿಯನ್ನು ಪಡೆದು ಅದ್ವಿತೀಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಕರಕುಶಲ ಕರ್ಮಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಕೇವಲ ಸಂಘವಾಗಿ ಬೆಳೆಯದೆ, ಬ್ಯಾಂಕಾಗಿ ಬೆಳೆಯದೆ ಕರಕುಶಲ ಕರ್ಮಿಗಳಿಗೂ ಪ್ರೋತ್ಸಾಹವನ್ನು ನೀಡ್ತಾ ಈ ಸಂಘ ಎಲ್ಲ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಬಹುಶಃ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 1500 ಸಹಕಾರಿ ಸಂಘಗಳು ಇವಾಗ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ. ಒಂದಕ್ಕೊಂದು ಕಾಂಪಿಟೇಷನ್ ಇದ್ದರು, ಕೋಟಿಗಟ್ಟಲೆ ಲಾಭವನ್ನು ಪಡೆಯತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಿದ್ದೇವೆ. ಈಗಾಗಲೇ ಕಳೆದ ಬ್ಯಾಲೆನ್ಸ್ ಶೀಟ್ನಲ್ಲಿ ಸುಮಾರು 2,74,00,000 ರೂಪಾಯಿಗಳ ಲಾಭವನ್ನು ಗಳಿಸುವುದರೊಂದಿಗೆ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡುವುದರ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಈ ಭಾಗದ ಎಲ್ಲ ಗ್ರಾಹಕ ಬಂಧುಗಳ ಕಷ್ಟ ಸುಖಗಳಲ್ಲಿ ತಾವು ಅವರ ಕಷ್ಟ ಸುಖಗಳನ್ನು ಪರಿಹಾರ ಮಾಡತಕ್ಕಂಥ ಕೆಲಸ ಕಾರ್ಯಕ್ಕೆ ಇಲ್ಲಿ ಇವತ್ತು 17ನೇ ಶಾಖೆಯನ್ನು ತೆರೆದಿದ್ದಾರೆ. ಬಹುಶಃ ನಾವು ಪುತ್ತೂರಿನಲ್ಲಿ ಹಲವಾರು ವರ್ಷಗಳಿಂದ ಕುಂಬಾರರ ಗುಡಿ ಕೈಗಾರಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಪಥದತ್ತ ಹೋಗತಕ್ಕಂಥ ಕೆಲಸ ಕಾರ್ಯಗಳು ಈಗಾಗಲೇ ನೋಡಿದೆವು. ಇಲ್ಲಿನ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಒಬ್ಬರಿಗಿಂತ ಒಬ್ಬರು ದೇಶವನ್ನು ಕಾದು ರಿಟೈರ್ಡ್ ಆಗಿ ಈ ಒಂದು ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ. ಹಾಗೆ ಹಲವಾರು ಮಂದಿ ನಿರ್ದೇಶಕರುಗಳು ನಮ್ಮ ಸರಕಾರದ ಕೆಲಸ ಕಾರ್ಯಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತಹವರು ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಅನುಭವಿ ತಂಡ ಈ ಸಂಸ್ಥೆಯಲ್ಲಿ ಇದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ, ಗ್ರಾಹಕ ಬಂಧುಗಳು ಈ ಸಂಸ್ಥೆಯನ್ನು ಉತ್ತರೋತ್ತರ ಅಭಿವೃದ್ಧಿಪಡಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಈ ಸಂಸ್ಥೆಯನ್ನು ಈ 17ನೇ ಶಾಖೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಸಂಸ್ಥೆಯನ್ನು ತಾವೆಲ್ಲರೂ ಸೇರಿಕೊಂಡು ತಮ್ಮ ಉಳಿಕೆಯ ಠೇವಣಾತಿಯನ್ನು ಇದರಲ್ಲಿಟ್ಟು ನಮ್ಮ ಠೇವಣಾತಿಯನ್ನು ಬಲಪಡಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ನಮ್ಮಲ್ಲಿ ಹಳ್ಳಿ ಪ್ರದೇಶದಲ್ಲಿ ಇವಾಗ ರಾಷ್ಟ್ರೀಕೃತ ಬ್ಯಾಂಕುಗಳು ಶಾಖೆಗಳನ್ನು ತೆರೀತಾ ಇದೆ. ಆ ಶಾಖೆಗಳನ್ನು ತೆರೆತಿರತಕ್ಕಂತಹ ಸಂದರ್ಭದಲ್ಲಿ ನಾವು ಸಾಲಕ್ಕೆ ಅಲ್ಲಿ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ
ಅಲ್ಲಿನ ಮ್ಯಾನೇಜರ್ ಹೇಳ್ತಾರೆ ನಿಮಗೆ ಬೇಕಾದಷ್ಟು ಸಾಲ ಕೊಡ್ತೇನೆ ಅನ್ನುವಂಥದ್ದು. ಆದರೆ ಅರ್ಜಿ ಸುಮಾರು ಇಷ್ಟು ಎತ್ತರ ಆದ ತನಕ ಅವರೊಂದು ವಿಚಾರವನ್ನು ಹೇಳ್ತಾರೆ, ಹೆಡ್ ಆಫೀಸಿಂದ ನಿಮಗೆ ಸಾಲ ಕೊಡಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ವಿಚಾರವನ್ನು ಹೇಳುವಂಥ ಸಂಗತಿ 5-6 ತಿಂಗಳು ಕಾಯುವಂಥ ವ್ಯವಸ್ಥೆಗಳು. ಆದರೆ ನಮ್ಮ ಸಹಕಾರಿ ಸಂಘಗಳು ಬಂದ ತಕ್ಷಣ ನಿಮಗೆ ಸಾಲ ಕೊಡಲಿಕ್ಕೆ ಆಗ್ತದಾ ಇಲ್ವಾ ಎನ್ನುವಂತಹ ಮಾತನ್ನು ಹೇಳತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆಗದಿದ್ದರೆ ಬೇರೆ ಮಾರ್ಗದಿಂದ ನಿಮಗೆ ಸಾಲ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಬಹುಶಃ ಅಂತಹ ಒಂದು ಸಂಸ್ಥೆ ಗೋಲ್ತಮ ಜೈಲಿನಲ್ಲಿ ಬಂದು ಇವತ್ತು ಶಾಖೆಯನ್ನು ತೆರೆದಿದೆ. ತಾವೆಲ್ಲ ಈ ಭಾಗದ ಹೃದಯ ಶ್ರೀಮಂತರಿದ್ದೀರಿ, ನೀವೆಲ್ಲರೂ ಈ ಶಾಖೆಯನ್ನು ಬಲಪಡಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಇವತ್ತು ಉದ್ಘಾಟನೆಗೊಂಡಂತಹ ಶಾಖೆ ಅತ್ಯದ್ಭುತವಾಗಿ ಈ ಊರಿನ ಜನರ ಸೇವೆಯನ್ನು ಮಾಡತಕ್ಕಂಥ ಸಂಸ್ಥೆಯಾಗಿ ಮೂಡಿಬರಲಿ ಎನ್ನುವಂತಹ ಆಶಯದೊಂದಿಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಸಹಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಮಂಗಳೂರಿನ ಅಧ್ಯಕ್ಷರಾಗಿ ಈ ಒಂದು ಸಹಕಾರಿ ಸಂಘದ ಬಗ್ಗೆ ಬಹಳ ಉತ್ತಮವಾದ ಶುಭ ಸಂದೇಶವನ್ನು ಅದೇ ರೀತಿ ಮಾಹಿತಿಯನ್ನು ನೀಡಿದಂತಹ ಶ್ರೀ ಶಶಿಕುಮಾರ್ ರೈಭಲ್ಲಿಟ್ಟು ತಮಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲೇ ಇಂತಹ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಸೇರೊಂದಿರು ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ನೇತ ಆಡಳಿತ ಮಂಡಲದ ಅಧ್ಯಕ್ಷರಾಗಿನ ಶ್ರೀ ಸುಂದರ ಕೊಲಾಲ್, ಅದೇ ರೀತಿ ಸೇವಾ ಟ್ರಸ್ಟ್ದ ಅಧ್ಯಕ್ಷರಾಗಿನ ಶ್ರೀ ಪ್ರೇಮಾನಂದ್ ಕೊಲಾಲ್ ನಮ್ಮೊಟ್ಟಿಗೆ ಸೇರೊಂದರೆ ರಿಕ್ಲಿಗೆ ಈ ಕಾರ್ಯಕ್ರಮವು ಪ್ರೀತಿಯಾದ ಸ್ವಾಗತವನ್ನು ಮಲ್ತಂದಲ್ಲ. ಅದೇ ರೀತಿ ಈ ಒಂದು ಸಹಕಾರ ಸಂಘಗಳು ಅತಿ ಪ್ರೀತಿ ಇದು ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಸೇರಿದರೆ ಶ್ರೀ ಲೋಕನಾಥ್ ಬೇರ್ಲಾ ಸೇರೊಂದರೆ ಇರೆಗ್ಲಾ ಇನ್ನಿತ ಕಾರ್ಯಕ್ರಮಕ್ಕೂ ಮೋಕೆಡು ಸ್ವಾಗತವನ್ನು ಮಲ್ತಂದು ಕಾರ್ಯಕ್ರಮವನ್ನು ದುಂಬರಿಸೊಂದು ಇನ್ನಿತ ಕಾರ್ಯಕ್ರಮದ ಉದ್ದೀಪನದಲ್ಲಿ ಮಲ್ತುಕೊರ್ನಾರು ವಿಟ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಅವೇತೋ ಧಾರ್ಮಿಕ ಕ್ಷೇತ್ರಗಳು ತನ್ನನ್ನು ತಾನು ತೊಡಗಿಸೊಂದು ಅವೇತೋ ದೇವಸ್ಥಾನದ ಬ್ರಹ್ಮಕಲಶ ಅದುಪ್ಪು ಆ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದುಪ್ಪು ಎದುರು ಅಂತದ್ದು ಆ ಕಾರ್ಯಕ್ರಮವನ್ನು ನಡಪಾದ ಕುರುಪನಾರು ನಮ್ಮ ವಿಟ್ಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಪದ್ಮನಾಭ ಕೊಟ್ಟಾರಿ. ಈ ಕಾರ್ಯಕ್ರಮದ ಉದ್ದೀಪನದ ಮದಿಪುನ ಇರು ಕೊರಡು ಪಡೆದು ಇಡ ಪ್ರೀತಿಪೂರ್ವಕವಾದ ಭಿನ್ನ ಮಲ್ತದಲ್ಲ ಸರ್. ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ 17ನೇ ಶಾಖೆಯ KC ರೋಡ್ ಕಲ್ಲಡ್ಕದ 17ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಈ ಶಾಖೆಯನ್ನು ಉದ್ಘಾಟನೆ ಮಾಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಗೌರವಾನ್ವಿತ ಶಶಿಕುಮಾರ್ ಬಲ್ಯೂಟ್ರವರೇ, ಈ ಸಮಾರಂಭದ ಅಧ್ಯಕ್ಷರು ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಭಾಸ್ಕರ್ ಎಂ ಪೆರುವಾಯಿ ಅವರೇ, ಗೋಲ್ತಮೇಲ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರೇಮಾರವರೇ, ಮುಖ್ಯ ಅತಿಥಿಗಳಾಗಿರುವಂಥ ಕುಶಾಲಪ್ಪ ಕುಲಾಲ್ರವರೇ, ಮೊಹಮ್ಮದ್ ಮುಸ್ತಫರೇ, ಕರುಣಾಕರ ವಿ ಅವರೇ, ನಾರಾಯಣ್ ಪೆರ್ನೆ ಅವರೇ, ಈ ಕಟ್ಟಡದ ಮಾಲಕರಾದಂಥ ಗೋಪಾಲ್ ಕುಲಾಲ್ರವರೇ, ಸೇರಿರುವಂಥ ಎಲ್ಲ ಸಹಕಾರಿ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಸಹಕಾರಿ ಕ್ಷೇತ್ರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಂತೂ ಭಾಳ ಗಟ್ಟಿಯಾಗಿ ಬೆಳೀತಾ ಇದೆ. ಬೇರೆ ಬೇರೆ ಸಹಕಾರಿ ಸಂಘಗಳು ಇವತ್ತು ಉತ್ತಮ ಸೇವೆಯನ್ನು ನೀಡೋದ್ರ ಮುಖಾಂತರ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಕೃತ ಬ್ಯಾಂಕ್ ಯಾವುದಿದೆಯಾ ಆ ಬ್ಯಾಂಕಿಗಿಂತ ಹೆಚ್ಚು ನಾವು ಜನರಿಗೆ ಸೇವೆಯನ್ನು ಕೊಡ್ತೇವೆ ಅಂತೇಳಿ ಇವತ್ತು ಎಲ್ಲ ಸಹಕಾರಿ ಸಂಘಗಳು ಇವತ್ತು ಮುಂದೆ ಬರುತ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಕೇಂದ್ರ ಸಹಕಾರಿ ಬ್ಯಾಂಕ್ ಶಶಿಕುಮಾರ್ ಅವರು ಅದರ ನಿರ್ದೇಶಕರಿದ್ದಾರೆ. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ಸಹಕಾರಿ ರತ್ನ ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷರಿದ್ದಾರೆ. ಅವರು ಅಧ್ಯಕ್ಷರ ಗುಣ ಏನು ಅಂತ ಹೇಳಿದರೆ ಎಲ್ಲ ಸಹಕಾರಿ ಸಂಘಗಳನ್ನು ಗುರುತಿಸ್ತಾರೆ. ಎಲ್ಲ ಸಹಕಾರಿ ಸಂಘಗಳು ಮೇಲೆ ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅದನ್ನು ಗುರುತಿಸಿ ಅದನ್ನು ಮೇಲೆ ತರುವುದಕ್ಕೆ ಪ್ರೋತ್ಸಾಹವನ್ನು ಮಾಡುವಂಥ ಅಧ್ಯಕ್ಷರಿದ್ದಾರೆ. ಒಬ್ಬ ಒಳ್ಳೆಯ ಸಹಕಾರಿ ನಾಯಕರಿದ್ದಾರೆ. ಈ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಬಹುಶಃ ಈ ಗುಡಿ ಕೈಗಾರಿಕೆ ನಾನು ಅಧ್ಯಕ್ಷರ ಹತ್ರ ಮಾತಾಡ್ತಾ ಇದ್ದೆ. ಭಾಳ ವರ್ಷದ ಹಿಂದೆ ನಾವು ನೋಡಿದರೆ ಒಂದಷ್ಟು ಹಳ್ಳಿಗಳಲ್ಲಿ ಗ್ರಾಮದ 2-3 ಕಡೆಗಳಲ್ಲಿ ಗುಡಿ ಕೈಗಾರಿಕೆ ನಮ್ಮ ಸಾಂಪ್ರದಾಯಿಕವಾದಂಥ
ಹಿಂದಿನಿಂದ ಬಂದಂಥ ಈ ಒಂದು ಗುಡಿ ಕೈಗಾರಿಕೆ ನಡೀತಾ ಇತ್ತು. ಕಾಲಕ್ರಮೇಣ ಬೇರೆ ಬೇರೆ ರೀತಿಯ ವ್ಯವಸ್ಥೆಯ ಬದಲಾವಣೆಗಳು ಇದೆಲ್ಲ ಆಗುವುದರ ಮುಖಾಂತರ ಅವರಾಗಿಯೇ ತಯಾರು ಮಾಡಿದರೆ ಇವತ್ತಿನ ದಿನಗಳಲ್ಲಿ ತುಂಬ ಅದಕ್ಕೆ ಖರ್ಚು ಬೀಳ್ತದೆ. ಮಾರಾಟ ಮಾಡುವಾಗ ತುಂಬ ಜಾಸ್ತಿ ದರ ಹೇಳಬೇಕಾಗ್ತದೆ. ಹಾಗಾಗಿ ಈ ರೀತಿ ಪೂರೈಸುವುದಿಲ್ಲ ಅಂತ ಹೇಳುವ ಕಾರಣಕ್ಕೆ ಹೆಚ್ಚಿನವರು ಈಗ ಅದನ್ನು ನಿಲ್ಲಿಸಿದ್ದಾರೆ. ಬಹುಶಃ ಇವತ್ತು ಈ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿದಂಥ ಈ ಒಂದು ಸಹಕಾರ ಸಂಘ, ಗುಡಿ ಕೈಗಾರಿಕೆಯ ಉದ್ದೇಶವನ್ನೇ ಇಟ್ಟುಕೊಂಡು ಸಹಕಾರ ಸಂಘ ಪ್ರಾರಂಭ ಮಾಡಿದಂಥ ಸಹಕಾರ ಸಂಘ ಇವತ್ತು ಅದನ್ನು ಮುನ್ನಡೆಸಿದೆ ಅಂತ ಮುನ್ನಡೆಸಿದೆ. ತುಂಬ ಸಂತೋಷ. ಬಹುಶಃ ಒಂದಷ್ಟು ಜನರಿಗೆ ಆ ಮುಖಾಂತರ ಉದ್ಯೋಗವನ್ನು ಕೊಡಲಿಕ್ಕೆ ಆಗ್ತದೆ. ಈ ಮುಖಾಂತರ, ಬ್ಯಾಂಕಿನ ಮುಖಾಂತರ, ಈ ವ್ಯವಹಾರದ ಮುಖಾಂತರ ಇನ್ನೊಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಡಲಿಕ್ಕೂ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ, ಪುತ್ತೂರಲ್ಲಿ ಪ್ರಾರಂಭ ಆಗಿರುವಂಥ ಸಹಕಾರಿ ಸಂಸ್ಥೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ 16 ಶಾಖೆಗಳನ್ನು ಮಾಡಿ ಅದರ ಅನುಭವವನ್ನು ಪಡ್ಕೊಂಡು ಇವತ್ತು ಕಲ್ಲಡ್ಕದಂಥ ಊರಿನಲ್ಲಿ, ಬಹುಶಃ ಕಲ್ಲಡ್ಕ ಅಂತ ಹೇಳಿದರೆ ಒಂದಷ್ಟು ವರ್ಷದ ಹಿಂದೆ ಕಲ್ಲಡ್ಕ ಯಾರಿಗೂ ಬೇಡ. ಕಲ್ಲಡ್ಕನ ಮಾರ್ಯಾರೆ ಆಡು ಬಡ್ಚಿ ಕಲ್ಲಡ್ಕ ಏಪತ್ತುಂಟ್ಲ ಗಲಾಟೆ ಅವಲು ಕಲ್ಲಡ್ಕ ಬಡ್ಚಿ ಪನ್ಪಣಂಚನ ಹೇಳುವಂಥ ಮಾತಿತ್ತು. ಇವತ್ತಿನ ದಿನಗಳಲ್ಲಿ ಒಂದಿಷ್ಟು ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಕಲ್ಲಡ್ಕದಲ್ಲಿ ಅಂಥ ಆ ಮಾತು ಹೋಗಿದೆ. ಇವತ್ತು ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಒಳ್ಳೆ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ತುಂಬ ಜನ ಹೊರಗಿನವರು ಕಲ್ಲಡ್ಕಕ್ಕೆ ಬಂದಿದ್ದಾರೆ ವ್ಯಾಪಾರಕ್ಕಾಗಿ. ಈ ರೀತಿಯ ನಮ್ಮ ಹಣಕಾಸಿನ ವ್ಯವಸ್ಥೆ ಸಂಸ್ಥೆಗಿರ್ಬೋದು. ಇವತ್ತು ಇದು ಬಹುಶಃ ಇವತ್ತಿನ ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಈ ಒಂದು ಕಲ್ಲಡ್ಕ ಶಾಖೆ ಸೇರಿದರೆ ಬಹುಶಃ ಒಂದು 16-17 ಶಾಖೆಯನ್ನು ಇವತ್ತು ಹಣಕಾಸು ಸಂಸ್ಥೆ ಕಲ್ಲಡ್ಕದಲ್ಲಿದೆ. ಪ್ರಾರಂಭ ಒಂದು 50 ವರ್ಷದ ಹಿಂದೆ ಕಲ್ಲಡ್ಕದಲ್ಲಿದ್ದದ್ದು ಒಂದು ಕೋಆಪರೇಟಿವ್ ಸೊಸೈಟಿ ಮಾತ್ರ, ಕಲ್ಲಡ್ಕ ಸೊಸೈಟಿ ಅಂತ ಹೇಳುವಂಥದ್ದು. ನಾನು ಪೇಟೆಗೆ ಬರುವ ಸಂದರ್ಭದಲ್ಲಿ ಇದ್ದದ್ದು ಒಂದು ಮಾತ್ರ. ಅದು ಗ್ರಾಮೀಣ ಪ್ರದೇಶದ ರೈತರಿಗೆ ಕೃಷಿಗೆ ಬೇಕಾಗುವಂಥ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ಇತ್ತು. ಆನಂತರ ಕಲ್ಲಡ್ಕಕ್ಕೆ ವಿಜಯ ಬ್ಯಾಂಕ್ ಬಂತು, ಕಲ್ಲಡ್ಕಕ್ಕೆ ಕರ್ನಾಟಕ ವಿಕಾಸ ಬ್ಯಾಂಕ್ ಬಂತು, ಡಿಸಿಸ್ ಬ್ಯಾಂಕ್ ಬಂತು, ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ಬಂತು. ಇನ್ನು ಬೇರೆ ಬೇರೆ ನಮ್ಮ ಸಮಾಜ ಸೇವಾ ಆಗಿರ್ಬೋದು, ಸುಮಂಗಳ ಇರಬಹುದು, ಇವತ್ತು ಪುತ್ತೂರಿನ ನಮ್ಮ ಸೀತಾರಾಮರಾಯಗಳ ಆದರ್ಶ ಅದು ಕೂಡ ಪ್ರಾರಂಭ ಆಗಿದೆ, ಸರಸ್ವತಿ ಪ್ರಾರಂಭ ಆಗಿದೆ. ಇವತ್ತು ಇನ್ನು ನಾಡ್ದು 24ನೇ ತಾರೀಕು, ಇದೇ ತಿಂಗಳ 24ನೇ ತಾರೀಕಿಗೆ ಒಡಿಯೂರು ವಿವಿಧ ಉದ್ದೇಶ ಒಡಿಯೂರು ಸೌಹಾರ್ದ ಸಹಕಾರಿ ಇದರ ಶಾಖೆ ಕೂಡ ಕಲ್ಲಡ್ಕದಲ್ಲಿ ಆಗ್ತದೆ. ಬಹುಶಃ 17-18 ಏನೋ ಆಗ್ತದೆ ಅಲ್ಲಿಗೆ ಆಗುವಾಗ. ಬಹುಶಃ ಇನ್ನೂ ಕೆಲವು ಬರಲಿಕ್ಕೂ ಸಾಕು. ಕೆಥೋಲಿಕ್ ಇದೆ, ಇನ್ನೂ ಕೆಲವು ಬರಲಿಕ್ಕೂ ಸಾಕು. ಯಾರಿಗೂ ಕೂಡ ಇಲ್ಲ ಕಲ್ಲಡ್ಕದ ಶಾಖೆ ಏನು ಪ್ರಯೋಜನ ಇಲ್ಲ, ನಾವು ಯಾಕೆ ಬಂದೆವು ಕಲ್ಲಡ್ಕಕ್ಕೆ, ಬಂದು ಮಾಡೋ ಪರಿಸ್ಥಿತಿ ಇದೆ ಅಂತ ಹೇಳುವಂಥದ್ದು ಇಲ್ಲ. ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ವ್ಯವಹಾರ ನಡೆಸ್ತಾರೆ, ಜನ ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದರೆ, ಒಂದು ದಕ್ಷ ಆಡಳಿತ, ಇನ್ನೊಂದು ಪ್ರಾಮಾಣಿಕ ಸೇವೆ, ನೌಕರರ ಪ್ರಾಮಾಣಿಕವಾದಂಥ ಸೇವೆ. ಜನಗಳಿಗೆ ಇವತ್ತು ಕರ್ನಾಟಕ ವಿಕಾಸ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಇವತ್ತು ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಂತೂ ಯಾವ್ಯಾವ ಊರಿನವರಿದ್ದಾರೆ. ನಮ್ಮ ಊರಿನವ್ರು ಹೋದರೆ ತುಳು ಬರೋದಿಲ್ಲ, ಅವರಿಗೆ ಕನ್ನಡವೂ ಬರೋದಿಲ್ಲ, ತಮಿಳು, ತೆಲುಗು, ಹಿಂದಿ ಮಾತಾಡೋರು ಇರ್ತಾರೆ. ಅಲ್ಲಿ ವ್ಯವಹಾರ ಮಾಡಲಿಕ್ಕೂ ಕಷ್ಟ. ಹಾಗಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಹೋದರೆ ತಕ್ಷಣ ಇವತ್ತು ಅರ್ಜೆಂಟಿಗೆ ಒಂದು ಚಿನ್ನ ಇಟ್ಟು ನಾವು ಸಾಲವನ್ನು ಪಡ್ಕೊಳ್ಬೇಕು. ತಕ್ಷಣ ಅಲ್ಲಿ ಹೋದ ಕೂಡಲೇ ಅದನ್ನು ಆ ಕೆಲಸ ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಜನ ಸಹಕಾರಿ ಕ್ಷೇತ್ರವನ್ನು ಮೆಚ್ಚಿಕೊಂಡಿದ್ದಾರೆ, ಅಪ್ಪಿಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದ ಪ್ರಾಮಾಣಿಕತೆಯನ್ನು ಅವರು ಕಂಡಿದ್ದಾರೆ. ಹಾಗಾಗಿ ಈ ಒಂದು ಶಾಖೆ ಕೂಡ ಇವತ್ತು 17ನೇ ಶಾಖೆ ಕಲ್ಲಡ್ಕದ ನಮ್ಮ ಗೋಪಾಲರ ಕಟ್ಟಡದಲ್ಲಿ ಅವರು ಭಾಳ ಶ್ರಮಜೀವಿ, ಅವರು ಭಾಳ ಶ್ರಮಪಟ್ಟು ಈ ಒಂದು ಕಟ್ಟಡವನ್ನು ಮಾಡಿದ್ದಾರೆ. ಜಾಗವನ್ನು ಖರೀದಿ ಮಾಡಿಕೊಂಡು ಈ ಕಟ್ಟಡವನ್ನು ಮಾಡಿದ್ದಾರೆ. ನಾನು ಕಟ್ಟಡದ ಉದ್ಘಾಟನೆ ಅದಕ್ಕೂ ಬಂದಿದ್ದೇನೆ, ನಾನು ಸ್ವಲ್ಪ ಕರೆದಿದ್ದಾರೆ. ಆವಾಗಲೂ ಹೇಳಿದರು ಇಲ್ಲಿ ಒಂದು ಶಾಖೆ ಬರ್ತದೆ, ಪುತ್ತೂರಿಗೆ ನಮ್ಮ ಕುಂಬಾರರ ಗುಡಿ ಕೈಗಾರಿಕೆಯ ಒಂದು ಶಾಖೆ ಇಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು.
ಇವತ್ತು ಈ ಒಂದು ಕಟ್ಟಡದಲ್ಲಿ ಗೋಪಾಲರಿಗೂ ಅವರ ಏನು ಕಟ್ಟಡ ಮಾಡುವಾಗ ಏನೇನು ಅವರು ಇಚ್ಛೆ ಇಟ್ಟುಕೊಂಡು ಮಾಡಿದಾರ ಅವರ ಇಚ್ಛೆ ಈಡೇರಲಿ. ಇವತ್ತು ಈ ಒಂದು ಕಟ್ಟಡದಲ್ಲಿ ಪ್ರಾರಂಭ ಆಗಿರುವಂಥ ನಮ್ಮ ಕುಂಬಾರರ ಗುಡಿಗಾರಿಕಾ ಈ ಒಂದು ಸಹಕಾರಿ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆಯಲಿ. ಶಶಿಕುಮಾರ್ ಹೇಳಿದರು, ನಮ್ಮ ದುಡಿಮೆಯಲ್ಲಿ ಒಂದಷ್ಟು ಉಳಿತಾಯ ಇದ್ದದನ್ನು ಇಲ್ಲಿ ತಂದು ಭದ್ರ ಕೊಠಡಿ ಇದೆ, ಭದ್ರವಾಗಿ ಇಡಿ, ಅದಕ್ಕೆ ಒಳ್ಳೆಯ ಬಡ್ಡಿ ನಡೀತದೆ. ಆದರೆ ಯಾರಿಗೆ ಅಗತ್ಯ ಉಂಟ ಅವರು ಸಾಲ ಪಡ್ಕೊಳ್ಳಿ. ಯಾರು ದುಡ್ಡು ತಂದು ಕೊಟ್ಟರೆ ಅದನ್ನು ಭದ್ರವಾದ ಸೇಫ್ ರೂಮಲ್ಲಿಟ್ಟರೆ ಅದು ದೊಡ್ಡದಾಗೋದಿಲ್ಲ, ಅದು ಇದ್ದಷ್ಟೇ ಇರ್ತದೆ. ಆದರೆ ಅದನ್ನು ಒಂದಷ್ಟು ಜನರಿಗೆ ಸಾಲ ರೂಪದಲ್ಲಿ ಕೊಟ್ಟು ಅವರು ಬಡ್ಡಿ ಸಮಯಕ್ಕೆ ಸರಿಯಾಗಿ ವಾಪಸ್ ಮರುಪಾವತಿ ಮಾಡಿದರೆ ಖಂಡಿತವಾಗಿಯೂ ಸಂಸ್ಥೆ ಬೆಳೀತದೆ. ಸಂಸ್ಥೆಯಲ್ಲಿ ದುಡಿಯುವಂಥ ನೌಕರರಿಗೆ ಸಂಬಳವೂ ಸಿಗ್ತದೆ, ಅವರಿಗೆ ಡೆಪಾಸಿಟ್ ಇಟ್ಟವರಿಗೆ ಒಳ್ಳೆಯ ಬಡ್ಡಿ ಸಿಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಸಹಕಾರ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಈ ಒಂದು ಶಾಖೆ ಕಲ್ಲಡಕಲ್ಲಿ ಉದ್ಘಾಟನೆ ಆಗಿರುವಂಥ ಈ ಒಂದು ಶಾಖೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ನಾನು ಕೂಡ ಭಾಸ್ಕರ್ ನನ್ನ ಮತಕ್ಷೇತ್ರದ ಮತದಾರರು, ಪೆರುವಾಯಿ ಅವರು ಅಧ್ಯಕ್ಷರು. ನಾನು 2004ರಲ್ಲಿ ಈ ಕ್ಷೇತ್ರದಲ್ಲಿ ಒಂದು MLA ಆಗುವಂಥ ಅವಕಾಶ ಸಿಕ್ಕಿತ್ತು. ಎಲ್ಲರ ಸಹಕಾರ, ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಮಾಡಿದ್ದಾರೆ. ಒಂದು 40 ತಿಂಗಳು ಮಾತ್ರ ಶಾಸಕನಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ, 60 ತಿಂಗಳು ಸಿಕ್ಕಲಿಲ್ಲ. ಒಬ್ಬ MLAಗೆ 5 ವರ್ಷ 60 ತಿಂಗಳು ಇರ್ತದೆ, ನಮಗೆ 40 ತಿಂಗಳು ಮಾತ್ರ ಸಿಕ್ಕಿದೆ. 40 ತಿಂಗಳು ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಿದ್ದೇನೆ. ಜನ ಇವತ್ತಿಗೂ ಅದನ್ನು ಗುರುತಿಸಿಕೊಂಡು ಮತ್ತೆ ಈ ರೀತಿಯ ಕಾರ್ಯಕ್ರಮ ಕರೀತಾರೆ. ಅದಕ್ಕೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘದ ಅಧ್ಯಕ್ಷರಾದಂಥ ಭಾಸ್ಕರ್ರಿಗೆ ಮತ್ತು ಅವರ ತಂಡ ಎಲ್ಲ ನಿರ್ದೇಶಕರಿಗೆ, ಸಂಸ್ಥೆಯ MD ಅವರಿಗೆ ಮತ್ತು ನೌಕರ ವೃಂದದವರಿಗೆ, ಸೇರಿರುವಂಥ ಎಲ್ಲ ಬಂಧುಗಳಿಗೆ, ತಾಯಂದಿರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸಿದರೆ ಜೈ ಹಿಂದ್, ಜೈ ಭಾರತ್ ಮಾತಾ. ವಂದನೆಗಳು ಸರ್. ತಮ್ಮ ಆಡಳಿತ 40 ತಿಂಗಳಿರಲಿ, ಅದೇ ರೀತಿ 40 ದಿನ ಇರಲಿ, ಯಾವುದೇ ಇದ್ದರೂ ಪಾಪದವರಿಗೆ ಮಾಡಿದಂತಹ ಆ ಕೆಲಸ, ಬಡತನದಲ್ಲಿ ಮಾಡಿದಂತಹ ಆ ಕೆಲಸ ಈಗ ಸಹ ನಿಮ್ಮನ್ನು ಖಂಡಿತವಾಗಲೂ ಗುರುತಿಸಿದ್ದಾರೆ ಸರ್. ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಶುಭ ಸಂದೇಶವನ್ನು ನೀಡಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಶ್ರೀ ಪದ್ಮನಾಭ ಕೊಟ್ಟಾರಿ ಇವರಿಗೆ. ಇದೀಗ ಮುಂದೆ ವೇದಿಕೆಯಲ್ಲಿ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮ. ವಿಟ್ಲ ಪಟ್ಟಣ ಪಂಚಾಯತ್ನ KMAS ಮುಖ್ಯ ಅಧಿಕಾರಿಗಳಾಗಿರುವಂತಹ ಶ್ರೀ ಕರುಣಾಕರ್ ವಿ ಈ ಒಂದು ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಠೇವಣಿ ಪತ್ರ ಶ್ರೀ ಗೋಪಾಲ್ ಕುಲಾಲ್ ಇದ್ರೆ ದಯವಿಟ್ಟು ಬಂದು ಈ ಠೇವಣಿ ಪತ್ರವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಟ್ಟಡದ ಮಾಲೀಕರಾಗಿರುವಂತಹ ಶ್ರೀ ಗೋಪಾಲ್ ಕುಲಾಲ್ ಇವರು, ಅದೇ ರೀತಿ ಸೋಮಯ್ಯ ಹನೈನಡೆ ಇವರು ಬಂದು ಈ ಒಂದು ಠೇವಣಿ ಪತ್ರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಗಣ್ಯರೇ ಹಾಗೂ ನೆರೆದಿರುವಂತಹ ಸಮಾಜ ಬಾಂಧವರೇ, ಇವತ್ತು ನಮ್ಮ ಕಲ್ಲಡ್ಕ ವ್ಯಾಪ್ತಿಯಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಇದರ 17ನೇ ಶಾಖೆಯನ್ನು ಉದ್ಘಾಟನೆಗೊಂಡಿದೆ. ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಭಾಸ್ಕರ್ ಎಂ ಪೆರುವಾಯಿ ಇವರು ಮಾಡಿದಂತಹ ಸೇವೆ ಅಥವಾ ಇವರ ಮಾಡಿದಂಥ ಸಾಧನೆಯಂತೆ ನಾವು ತಿಳ್ಕೊಬೋದು. ಯಾಕೆಂತಂದರೆ ಇವರು ಬರುವುದಕ್ಕಿಂತ ಮುಂಚೆ ಅತಿ ಕಡಿಮೆ ಇದ್ದಂಥ ಶಾಖೆಯನ್ನು ಈಗ 17ಕ್ಕೆ ಏರಿಸಿದ್ದಾರೆ. ಜೊತೆಗೆ ಇನ್ನು ಮುಂದೆಯೂ ಒಂದು ಹೊಸ ಶಾಖೆ ಹತ್ತಿರದಲ್ಲೇ ಉದ್ಘಾಟನೆ ಆಗಲಿಕ್ಕಿದೆ. ಅದಲ್ಲದೆ ಇವತ್ತೇನು ಪ್ರಾರಂಭ ಆಗಿದೆ, ಈಗಾಗಲೇ ಅವರ ಹತ್ರ ಕೇಳಿಕೊಂಡ ಅವರು ಹೇಳಿದ ರೀತಿಯಲ್ಲಿ ಇಲ್ಲಿ 5 ಕೋಟಿ ಠೇವಣಿ ಈಗಾಗಲೇ ಸಂಗ್ರಹ ಆಗಿದೆ ಅಂತ ಹೇಳಿದರೆ, ಈ ಭಾಸ್ಕರ್ ಎಂ ಪೆರುವಾಯಿ ಇವರ ನೇತೃತ್ವದ ಈ ಸಹಕಾರಿ ಸಂಘದ ಮೇಲೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಇದರಲ್ಲಿ ನಾವು ತಿಳ್ಕೊಬೋದು. ಮತ್ತು ಇದರ ಅಧ್ಯಕ್ಷರು
ಬರೀ ಸಹಕಾರಿ ಕ್ಷೇತ್ರದಲ್ಲಿ ಹಣಕಾಸಿನ ವ್ಯವಹಾರ ಮಾಡಿಕೊಂಡು ಲಾಭ ಮಾಡುವಂಥ ಉದ್ದೇಶ ಮಾತ್ರ ಇಟ್ಕೊಂಡಿಲ್ಲ. ಇದರಲ್ಲಿ ಈ ಸಮಾಜ ಬಾಂಧವರ ಮೂಲ ಕಸುಬು ಏನಿದೆ ಅದಕ್ಕೂ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಾವೀಗಾಗಲೇ ನೋಡ್ಬೋದು ಇಲ್ಲಿ ಈ ಕಾರ್ಯಕ್ರಮದ ಮುಂದೆ ಅದನ್ನು ತಯಾರಿಸುವಂಥ ವಿಧಾನವನ್ನು ನಮಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಈ ಸಹಕಾರಿ ಸಂಘದಲ್ಲಿ ಲಭಿಸಿದಂತಹ ಲಾಭದಲ್ಲಿ ಎಲ್ಲ ವಿಧದ, ಈಗ ವಿದ್ಯಾರ್ಥಿಗಳಿರ್ಬೋದು, ಬಡವರಿರ್ಬೋದು, ಅಥವಾ ಯಾರು ಸಾಧನೆ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸುವಂತಹ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಬರೀ ಹಣಕಾಸಿನ ವ್ಯವಹಾರ ಮಾತ್ರವಲ್ಲ, ಎಲ್ಲ ವಿಧದ ಎಲ್ಲ ಜನರನ್ನು ಇವರು ಗುರುತಿಸ್ತಾ ಇದ್ದಾರೆ. ಇನ್ನು ಮುಂದೆಯೂ ಈ ಸಹಕಾರಿ ಸಂಘದ ಶಾಖೆಯು ಈಗೇನು 16 ಇದೆ, 17 ಇದೆ, ನೆಕ್ಸ್ಟ್ 18, 19 ಹೀಗೆ ಆಗಿ ಶತಕ ದಾಟ್ಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ಭಾಸ್ಕರ್ ಎಂ ಪೆರುವಾಯಿ ಹಾಗೂ ಇದರ ಆಡಳಿತ ವರ್ಗಕ್ಕೆ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದು ಈ ಕಾರ್ಯಕ್ರಮದ ಠೇವಣಿ ಪತ್ರಕ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಿದಂತಹ ಶ್ರೀ ಕರುಣಾಕರ್ ವಿಯವರಿಗೆ ತುಂಬ ವಂದನೆಗಳು ಸಲ್ಲಿಸಿದ ಮುಂದಕ್ಕೆ ಈ ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವರ್ತಕರ ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀ ನಾರಾಯಣ್ ಸಿಪೆನ್ ಇವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಕುಂಬಾರರ ಗುಡಿಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರು ದಕ ನೆತ್ತ ಉದಿಪನದ ಲೇಸದ ಮಿತ್ತ ಚಾವಡಿತ್ತಿನಂಚಿನ ಗಣ್ಯರೇ ಅಂಚನೆ ಸೇರ್ದಿನಂಚಿನ ಮಾತ ಈ ಸಹಕಾರಿ ಕ್ಷೇತ್ರದ ಸಹಕಾರಿವೆ ಸಾಧಾರಣ 27 ವರ್ಷಗೂ ದುಂಬು ಮಣ್ಣಕುಲದ ಸುರೂತ ಕೈಗಾರಿಕೋದ್ಯಮ ಪಂಡದಾಂಡ ಮಣ್ಣದ ಕಾರ ಮಲ್ಪುಣಂಚಿನ ಅಂಚಿತ್ತನ ಉದ್ಯಮವನ್ನು ದುಂಬುದಿಯೋ ಒಂದು ಐತ ಮುಖಾಂತರ ಒಂಜಿ ಸಹಕಾರಿ ಕ್ಷೇತ್ರವನ್ನು ಕಟ್ಟದು ಈ ಮಟ್ಟಕ್ಕೆ ಬುಲೆಪೋಡು ಪನ್ಪಣ ನಿಟ್ಟಡು ಒಂಜಿ 10 ಜನಗಳಿಗೆ ನೆಟ್ಟು ಕೆಲಸವನ್ನು ಒದಗಿಸೋಡು ಪನ್ಪಡಿನ ನಿಟ್ಟಡು ಈ ಸಹಕಾರಿ ಸಂಘವನ್ನು ಪುಟ್ಟಪಾಡ್ದೇರು ಕರಿನ ಐಟ್ಲ ಕರಿನ 13-14 ವರ್ಷದಿಂದ ಸಹಕಾರಿ ಕ್ಷೇತ್ರಡು ಒಂಜಿ ಬೇತೇನೆ ಒಂಜಿ ಅಲೆನೆ ಸೃಷ್ಟಿ ಮಂತಿನ ಶ್ರೀ ನಮ್ಮ ಭಾಸ್ಕರ್ ಪೆರುವಾಯಿ ಬೊಕ್ಕ ಆರ್ನ ತಂಡಗೂ ಸುರುಕಾದ ನಮ್ಮ ಸೊಲ್ಮೆ ಸಂದವಡ ದಯಬಂಡ ಸಾಧಾರಣ 135 ಕೋಟಿಯ ವ್ಯವಹಾರ ಮಂತೊಂದು ಪಣ್ಣಾಗ ಒಂದು ಎಲ್ಲಿಯ ವಿಷಯ ಇತ್ತು ಇತ್ತೆ ಸಾಧಾರಣ 17ನೇ ಶಾಖೆ ಮೂಲ ಒಂದುಂಡು ಅಂಚನೆ ಶ್ರೀಗೋಡು ಕುಡಂಜುವಲ ಒಂದು ಶಾಖೆ ಮಲ್ಪೇರ ಉಂಡು ಬಣ್ಣೊಂದುಲ್ಲೇರು ಅಂಚನೆ ಈ ಶಾಖೆ ನನ ಬೇತೆ ನಮ್ಮ ಅವಿಭಜಿತ ಜಿಲ್ಲೆಗಳ ಎತ್ತಡು ಅಂಚನೆ ರಾಜ್ಯದಾದ್ಯಂತ ಈ ಶಾಖೆ ಮುಟ್ಟುದು ಒಂಜಿ 10 ಸಿಬ್ಬಂದಿಲೆಗೆ ಒಂಜಿ ಪೂರಕವಾಡು ಪಂಡದು ಈ ಸಹಕಾರಿ ಕ್ಷೇತ್ರ ನನಾತ ಬೆಳಗದ ಬರಾಡು ಪಂಡದು ಎಂಕ ಅವಕಾಶ ಕೊನ ನಿಕ್ಲೆ ಮಾತ್ರೆಗಳ ಸೋಲುತ್ತೆ ಸೊಲ್ಮೆ ಸಂದೈತೊಂದು ಎನ್ನರಡ್ಡ ಪಾತ್ರ ಮುಕ್ತ ಬಂತದ್ದು ಸುಲ್ಮೇಲ್ ಸರ್ ಈ ಕಾರ್ಯಕ್ರಮಕ್ಕೆ ಬರ್ತದೆ ಶುಭ ಸಂದೇಶ ಕೊರ್ನಂಚಿನ ಶ್ರೀ ನಾರಾಯಣ್ ಸಿಪೆರ್ನ ಬೇರೆಗೆ ಸುಲ್ಮೇಲಿನ ಸಂದೇತ ಬಂತದ್ದು ವೇದಿಕೆಡೆ ರಡ್ಡು ಅತಿಥಿಲು ಉಲ್ಲೇರೆ ಶ್ರೀ ಕುಶಲಪ್ಪ ಕುಲಾಲ್ ಅವೇ ರೀತಿ ಶ್ರೀ ಗೋಪಾಲ್ ಅಣ್ಣೆ ಬೆಗಲ ಸಹಾಯ ಇಂಚಿನ ಸಾಮಾಜಿಕ ಕ್ಷೇತ್ರಡು ಪಾತ್ರೆಡು ನವದಹಲ ಇಜ್ಜ ಬನ್ಪುನಂಚಿನ ಪಾತ್ರದ ಹೊರಟು ಈ ಕಾರ್ಯಕ್ರಮಗಳ ಶುಭ ಸಂದೇಶವನ್ನು ರಡ್ಡು ಜನ ಕೊಡ್ತಾರೆ ನಿಕ್ಲಿಗೆ ಸುಲ್ಮೇಲಿನ ಸಂದೇತ ಬಂತದ್ದು ಕಾರ್ಯಕ್ರಮದ ಕಡೆಗೆ ಬರೋದಲ್ಲ ಅಧ್ಯಕ್ಷರನ್ನ ಪಾತ್ರ ಈ ರೀತಿ 17ನೇ ಕೇಸರೋಡು ಶಾಖೆದ ಉದ್ದೀಪನ ಮಲ್ತದೆ ಈ ವೇದಿಕೆದ ಅಧ್ಯಕ್ಷ ಸ್ಥಾನ ವಹಿಸಿನ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ನಿಯಮಿತ ಪುತ್ತೂರು ಅಧ್ಯಕ್ಷರ ಶ್ರೀ ಭಾಸ್ಕರ್ ಎಂ ಪೆರುವಾಯಿ ನಿರ್ನ ಅಧ್ಯಕ್ಷರನ್ನ ಪಾತ್ರೆಗಾದ ಅನುಮತಿ ಕೊರೋದಿಲ್ಲ ಇನ್ನಿತ ಈ ಕಾರ್ಯಕ್ರಮದ ಶಾಖೆ ಉದ್ಘಾಟನೆ ಮಲ್ಪಂಚಿನ ಪುತ್ತೂರದ ಸಹಕಾರಿ ಕ್ಷೇತ್ರದ ಮಲ್ಲನ್ನೇಂದೆ ಪನೋಲಿ ಶಶಿಕುಮಾರ್ ರೈ ಬಾಲ್ಯಟ್ಟು ಮೇರೆ ಅಂಚನೆ ಮಾಜಿ ಶಾಸಕರಾಯನಂಚಿನ ಪದ್ಮನಾಭ ಕೊಟ್ಟಾರಿ ಮೇರೆ ಕುಶಲಪ್ಪ ಕುಲಾಲ್ ಮೇರೆ ಅಂಚನೆ ಮಾತ ಸೇರಿದನಂಚಿನ ವೇದಿಕೆದ ಭಿನ್ನರೆ ಅಂಚನೆ ಬತ್ತಿನಂಚಿನ ಸಹಕಾರಿ ಬಂಧುಗಳೇ
ಸಹಕಾರಿ ಕ್ಷೇತ್ರದ ಮಿತ್ತು ಪ್ರೀತಿದೀದು ಬತ್ತನಂಚಿನ ಕುಲಾಲ ಸಂಘದ ಅಧ್ಯಕ್ಷರೇ ಎನ್ನ ಸಹಕಾರಿ ಮಿತ್ರರೇ ಆತ್ಮೀಯರೇ ಇನಿ 17ನೇ ಶಾಖೆ ಕಲ್ಲಡ್ಕಡೆ ಆರಂಭ ಆಯರೆ ಸಹಕಾರ ಕೊರ್ನಂಚಿನ ನಿಖಲೆಗೆ ಮಾತೆರೆಗಳ ಪ್ರಥಮವಾದ ಯಾನ ಅಭಿನಂದನೆಯನ್ನು ಸಲ್ಲಿಸ ಒಂದು ಈ ಪ್ರಥಮ ದಿನ ತಾನಿಯೇ 5 ಕೋಟಿ ಚಿಲ್ಲರೆ ಇನಿ ನಮಕ್ಕೆ 5 ಕೋಟಿದ ಟಾರ್ಗೆಟ್ ರೀಚ್ ಮಲ್ಪೆರೆ ಡೆಪಾಸಿಟ್ದ ಒಂದು ಟಾರ್ಗೆಟ್ ರೀಚ್ ಮನ್ಪೆರೆ ಸಹಕಾರ ಮಲ್ತನಂಚಿನ ಮಾತೆರೆಗಳ ಯಾನ ಸೊಲ್ಮೇಲೆಯನ್ನು ಸಂದ ಒಂದಿಲ್ಲ ನನ್ನ ದುಂಬುಗಳ ನಿಖಲ್ನ ಸಂಪೂರ್ಣ ಸಹಕಾರವನ್ನು ಕೇಳೊಂದು ಮೂಲ ವಿಶೇಷವಾದ ಎಂಕಲ ಕೊರ್ಪಣಂಚಿನ ಸೇವೆ ನಿಖಲಿಗೆ ಐನು ಮಾತೆರ್ಲ ಎಡ್ಡೆ ರೀತಿಯ ದೆತೊಲ್ಲೆ ಪನ್ಪುನ ಪಾತೆರಲ್ಲ ಪಂಡೊಂದು ನವರಾತ್ರಿ ಬೊಕ್ಕ ಗಾಂಧಿ ಜಯಂತಿದ ಶುಭಾಶಯಗಳ ಪಂಡೊಂದು ಈ ಕಲ್ಲಡ್ಕ ಬ್ರಾಂಚ್ಗೆ ನಿಖಲ್ ಸಂಪೂರ್ಣ ಸಹಕಾರ ಕೊರಡು ಪನ್ಪುನ ನಿಖಲ್ನ ಭರವಸೆದ ಮಿತ್ತು ಎಂಕಲ ಈ ಶಾಖೆಯನ್ನು ಆರಂಭ ಮಲ್ತದ ಪಂಡದು ಅಂಚನೆ ನಮ್ಮ ಈ ಸಹಕಾರಿ ರಂಗದ ಒಂಜಿ ಬ್ರಾಂಚಿನ ಈ 17ನೇ ಶಾಖೆ ಈ ಕಲ್ಲಡ್ಕದ ಮಲ್ತನೆ ಹೂವೇ ರೀತಿಯ ಸಹಕಾರ ರಂಗೋಗ ಎಂಕಲ ಹೂವೇ ರೀತಿಯ ಪೈಪೋಟಿ ಕೊರ್ಪುನ ವಿಚಾರೋಡು ಖಂಡಿತ ಹತ್ತು ಎಂಕ್ಲೆಗೆ ಏರ್ರ ಮಿತ್ತಲ ಒಂಜಿ ಪೈಪೋಟಿ ಕೊರ್ಪುನಂಚಿನ ವಿಚಾರೋಡ್ಲ ಎಂಕ್ಲೆಗೆ ತೀರಂದಲ ಮಲ್ಪುಲ್ಲ ಇಜ್ಜ ಎಂಕಲವೇ ಸೇವೆಯನ್ನು ಕೊರ್ಪುನಂಚಿನ ಎಂಕಲನೇ ಒಂಜಿ ಧ್ಯೇಯ ಉಂಡು ಎಂಕಲನೇ ಒಂಜಿ ಕೆಲಸದ ಒಂಜಿ ಸಿಸ್ಟಮ್ ಉಂಡು ಆ ರೀತಿದ ಅದು ಮಾತ್ರ ಎಂಕಲ ಕೆಲಸ ಮಲ್ಪ ಅಂಚನೆ ಪುತ್ತೂರದ ಮನ್ನದ ಮಾಲಿಂಗೇಶ್ವರನ ಮಿತ್ತು ಎಂಕಲ ಬಾರ ಪಾರ್ದು ಮಾತಾ ಕಡೆಟ್ಲ ಶಾಖೆ ಮಲ್ಪೆರೆ ನನ್ನ ದುಂಬುಗು ತಯಾರಾದ ಉಲ್ಲ ಪನ್ಪುನ ಪಾತೆರಲ್ಲ ಪಣ್ಣೊಂದಿಲ್ಲ ಅಂಚನೆ ನನ್ನ ದುಂಬುಗು 18ನೇ ಶಾಖೆ ಎಲ್ಲ 22ನೇ ತಾರೀಕದಾನಿ ಕಡಬಡ ಆರಂಭ ಆಯರುಂಡು ಅಂಚನೆ ಬಂಟ್ವಾಳ ತಾಲೂಕುದ ಮೂಲೆಡ್ಲ ಖಂಡಿತವಾದ ಎಂಕಲ್ನ ಶಾಖೆ ಆರಂಭ ಆಪುಂಡು ಅಂಚನೆ ನನ್ನ ದುಂಬುಗು ಕುಡ್ಲಾಡೆ ಅಂಚನೆ ಕುಶಾಲ್ ನಗರಡೆ ಅಂಚನೆ ಮಡಿಕೇರಿಡ್ಲ ನನ್ನ ದುಂಬುದ ಶಾಖೆ ಆಯ್ನಾತು ಬೇಗ ಆರಂಭ ಮಲ್ಪ ನೆಕ್ ಪೂರ ನಿಖಲ್ನ ಸಹಕಾರ ಇಪ್ಪಡು ಪನ್ಪನ ಪಾತ್ರಲ್ಲ ಈ ಸಂದರ್ಭ ಪಣ್ಣೊಂದಿಲ್ಲ ಅಂಚನೆ ಈ ಬ್ರಾಂಚ್ ಉದ್ಘಾಟನೆದ ಪ್ರಯುಕ್ತವಾದ ಸಹಕಾರಿ ಬಂಧುಲೇನ ಡೆಪಾಸಿಟ್ಗೆ 10% ಎಂಕಲ ಡೆಪಾಸಿಟ್ದ ಮಿತ್ತು ಬಡ್ಡಿನಲ್ಲ ಕೊರಂದುಲ್ಲ ಅಂಚನೆ ನನ್ನ ದುಂಬುಗು ಏರಲ್ಲ ಕುಂಬಾರಿಕೆದ ಒಂದು ತರಬೇತಿ ಏರು ಪಡೆಯರುಲ್ಲರ ಅಕ್ಲೆಗೆ ಎಂಕ್ಲನೇ 10,000 ಕೊಡ್ದು ನಿಕ್ಲೆಗೆ ತರಬೇತಿಲ್ಲ ಕೊರಿಯರೆ ದುಂಬೆ ಆರಂಭ ಮಲ್ತದ ನನ್ನ ದುಂಬುಗಳ ಆ ವಿಚಾರವನ್ನು ಎಂಕಲ ಖಂಡಿತವಾದ ಮಲ್ತೊಂದಿಲ್ಲ ಪನ್ಪುನ ಪಾತ್ರವನ್ನು ಪಣ್ಣೊಂದಿಲ್ಲ ಅಂಚನೆ ಕುಂಬಾರಿಕೆದ ಏರು ಎಂಕ್ಲೆಗೆ ಕರ ವಸ್ತುಲೇನು ಎಂಕ್ಲೆಗೆ ಕೊರ್ಪೆರ ಅಕ್ಲೆಗೆ 10 ವರ್ಷದ ಬೊಕ್ಕ ತಿಂಗಳು 500 ರೂಪಾಯಿ ಮಾಶಾಸನ ಕೊರ್ಪುನಂಚಿನ ಯೋಜನೆಯಲ್ಲ ಎಂಕಲ ಮಲ್ತದ ಪನ್ಪನ ಈ ಪಾತ್ರವನ್ನು ಪಣ್ಣೊಂದಿಲ್ಲ ನನ್ನ ದುಂಬುಗಳ ನಿಖಲ್ನ ಮಾತೆರ್ನಲ ಸಹಕಾರ ಇಪ್ಪಡು ಪನ್ಪನ ಪಾತೆರ ಪಣ್ಣೊಂದು ಮಾತೆರ್ಲ 22ನೇ ಶಾಖೆ 22ನೇ ತಾರೀಕದಾನಿ ಆರಂಭ ಆಪುನಂಚಿನ ಕಲ್ಲಡ್ಕ ಶಾಖೆಗಳ ಇಂಚೆನೆ ಸಹಕಾರ ಕೊರಲೆ ಅಲ್ಪಲ 5 ಕೋಟಿ ಮಿತ್ತು ಡೆಪಾಸಿಟ್ ಮಲ್ಪನಂಚಿನ ಯೋಜನೆಯಲ್ಲ ಬಾರ್ದ ಐಕ್ ಮಾತೆರ್ಲ ಸಹಕಾರ ಕೊರಲೆ ಪನ್ಪನ ಪಾತೆರಲ್ಲ ಪಣ್ಣೊಂದು ದೂರದ್ದು ಬತ್ತನಂಚಿನ ಮಾತೆರೆಲ್ಲ ಎಂಕಲ ಖಂಡಿತವಾದ ನಿಖಲ್ನ ಮಿತ್ತು ಎಂಕ್ಲಗೆ ಪ್ರೀತಿ ಉಂಡು ಪನ್ಪನ ಪಾತೆರನು ಈ ಮೂಲಕ ಪಣ್ಣೊಂದು ಎಂಕಲ್ನ ಮಿತ್ತು ಸಹಕಾರ ಸಂಘದ ಮಿತ್ತು ಪ್ರೀತಿ ಇಪ್ಪಡು ಪನ್ಪನ ಪಾತ್ರನು ಪನ್ನೊಂದು ಎನ್ನರಡು ಪಾತ್ರನು ಮುಗಿಸಾವೆ ಸೊಲ್ಮೇಲ ಸರ್ ಈ ಒಂಜಿ ಶಾಖೆ ಉದ್ಘಾಟನೆ ಮಲ್ತದೆ ಈ ಶಾಖೆ ಮುಲ್ಪ ಪ್ರಾರಂಭ ಮಲ್ತಾರೆ ಅವೇ ರೀತಿ ನನ್ನ ದುಂಬುದ ಅವೇತೋ ಶಾಖೆಲ್ಲ ಮಲ್ಪೆರೆ ಉಂಡು ಪನ್ಪನಂಚಿನ ಆ ಒಂಜಿ ಮಾಹಿತಿನ ಎಂಕ್ಲೆ ಕೊರಿಯರು ಕರಿಣ 13 ವರ್ಷದ ದುಂಬು ಈ ಕಾರ್ಯಕ್ರಮದ ಈ ಒಂಜಿ ಕುಂಬಾರ ಗುಡಿಕ ಸಹಕಾರಿ ಸಂಘದ ಅಧ್ಯಕ್ಷರನ್ನ ಸ್ಥಾನವನ್ನು ವಹಿಸೊಂದು ಇನಿಕಾನಗ 17 ಶಾಖೆನ ಉದಿಪನ ಮಲ್ತನಂಚಿನ ಪೆರ್ಮೆ ಇರ್ನ ಆಡಳಿತ ಮಂಡಳಿಗೊಂಡು ಖಂಡಿತವಾದ್ಲ ನನ್ನ ದುಂಬುಗುಲ ಈ ಒಂಜಿ ಆಡಳಿತ ಮಂಡಳಿಗೆ ನನ್ನಾತ ದುಂಬುಗು ಹೆಚ್ಚಿನ ಶಾಖೆನ ಮಲ್ಪನಂಚಿನ ಅವಕಾಶ ಕೊರಡು ಪಂಡದಕ್ಕೆ ಏನೊಂದು ಈ ಕಾರ್ಯಕ್ರಮದ ಅಧ್ಯಕ್ಷರನ್ನ ಪಾತೆರೆಗೂ ಸೊಲ್ಮೇಲನ ಸಂದಾಯಿತ ಮಲ್ತದು ನನ್ನ ದುಂಬುಗು ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಕುಂಬಾರ ಗುಡಿಗಾರಿಕಾ ಸಹಕಾರಿ ಸಂಘ ನೇತ ಒತ್ತು ಗುರಿಕಾರರು ಶ್ರೀ ದಾಮೋದರ್ ಕೊಲಾಲ್ ಇಂಥ ಕಾರ್ಯಕ್ರಮಗೂ ಧನ್ಯವಾದ ಸಮರ್ಪಣೆ ಮಲ್ಪಡು ಪಂಡದು ಇಡ ಪ್ರೀತಿಪೂರ್ವಕ ಅದಕ್ಕೆ ಏನೊಂದಿಲ್ಲ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪುತ್ತೂರು ಇದರ 17ನೇ ಶಾಖೆ KC ರೋಡ್ ಕಲ್ಲಡ್ಕ ಇಲ್ಲಿ ಇವತ್ತು ಆರಂಭಗೊಂಡಿದೆ ಇವತ್ತಿನ ಈ ಶಾಖೆಯ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಸಹಕಾರಿ ಸಂಘದ DCS ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಶ್ರೀ ಶಶಿಕುಮಾರ್ ರೈ ಬಾಲ್ಯಟ್ಟು ಇವರಿಗೆ ನಮ್ಮ ಸಹಕಾರಿ ಸಂಘದ ಪರವಾಗಿ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಹಕಾರಿ ಸಂಘವನ್ನು ಈ ಮಟ್ಟಕ್ಕೆ ಬೆಳೆಸುವಲ್ಲಿ ಸಹಕಾರ ನೀಡಿದಂತಹ ಶ್ರೀ ಭಾಸ್ಕರ್ ಎಂ ಪೆರ್ವಾಯಿ ನಮ್ಮ ಅಧ್ಯಕ್ಷರಿಗೂ ಕೂಡ
ನಮ್ಮ ಸಹಕಾರಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಭದ್ರತಾ ಕೊಠಡಿಯನ್ನು ಉದ್ಘಾಟನೆ ಮಾಡಿ ಈಗ ಬೇರೆ ಕಾರ್ಯಕ್ರಮಕ್ಕೆ ತೆರಳಿರುವಂತಹ ಅಧ್ಯಕ್ಷರು ಗೋಲ್ತಮಜಲು ಗ್ರಾಮ ಪಂಚಾಯತ್ನ ಶ್ರೀಮತಿ ಪ್ರೇಮ ಇವರಿಗೆ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ನಮ್ಮ ಸಹಕಾರಿ ಸಂಘವನ್ನು ದೀಪ ಬೆಳಗಿಸಿ ನಮ್ಮ ಸಹಕಾರಿ ಸಂಘವು ಉಜ್ವಲವಾಗಿ ಬೆಳಗಲಿ ಎಂದು ಹಾರೈಸಿದಂತಹ ಮಾಜಿ ಶಾಸಕರು ವಿಟ್ಲ ವಿಧಾನಸಭಾ ಕ್ಷೇತ್ರದ ಶ್ರೀ ಕೆ ಪದ್ಮನಾಭ ಕೊಟ್ಟಾರಿ ಇವರಿಗೂ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಗಣಕ ಯಂತ್ರವನ್ನು ಉದ್ಘಾಟನೆ ಮಾಡಿದಂತಹ ವಕೀಲರಾದ ಮಂಗಳೂರಿನ ಖ್ಯಾತ ವಕೀಲರಾದಂತಹ ಶ್ರೀ ಕುಶಾಲಪ್ಪ ಕುಲಾಲ್ ಇವರಿಗೂ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಠೇವಣಿ ಪತ್ರವನ್ನು ಬಿಡುಗಡೆ ಮಾಡಿದಂತಹ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಕರುಣಾಕರ ವಿ ಇವರಿಗೂ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇಂದಿನ ಸಭೆಯಲ್ಲಿ ಭಾಗವಹಿಸಿದಂತಹ ನಮ್ಮ ಸದಸ್ಯರು ಗೋಲ್ತಮಜಲ್ ಗ್ರಾಮ ಪಂಚಾಯತ್ ಮೊಹಮ್ಮದ್ ಮುಸ್ತಾಫಾ ಇವರಿಗೂ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೊಬ್ಬ ಅತಿಥಿಯಾಗಿ ಆಗಮಿಸಿ ಹಿತನುಡಿಗಳನ್ನು ಆಡಿದಂತಹ ನಾರಾಯಣ್ ಸಿ ಪೆರ್ನೆ ಇವರಿಗೂ ಕೂಡ ನಮ್ಮ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಹಕಾರಿ ಸಂಘಕ್ಕೆ ಸ್ಥಳಾವಕಾಶವನ್ನು ಒದಗಿಸಿ ನಮ್ಮ ಸಹಕಾರಿ ಸಂಘವನ್ನು ಬೆಳೆಯುವಲ್ಲಿ ಸಹಕಾರ ನೀಡಿದಂತಹ ಈ ಕಟ್ಟಡ ಮಾಲಕರಾದಂತಹ ನಿರ್ದೇಶಕರಿಗೂ ಸಹಕಾರಿ ಸಂಘವು ಈ ರೀತಿಯಲ್ಲಿ ಬೆಳೀಬೇಕಿದ್ದರೆ ಪತ್ರಿಕಾ ಮಾಧ್ಯಮ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ನಮ್ಮ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಹತ್ತಿರದ ಎಲ್ಲ ಅಂಗಡಿ ಮಾಲೀಕರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರನ್ನೂ ಈ ಮೂಲಕ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸ್ತೇವೆ. ಬತ್ತಿಚ್ಚಿ ಬಿನ್ನೆರೆಗೆ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘದ ನೆನಪದ ಕಾಣಿಕೆಯನ್ನು ಕೊರಡು ಪಂಡದ ವಿನಂತಿನ ಮಲ್ತೊಂದಲ್ಲ. ಒಟ್ಟಿಗೆ ಶಿಬಿರನಾಡ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಸುಂದರ್ ಕುಲಾಲುಲ್ಲೇರ್ ದೇಮಲ್ದ ಚಾವಡಿಗೆ ಬರ್ತದ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಡ್ಬಂಡದ ವಿನಂತಿಯನ್ನು ಮಲ್ತದಲ್ಲ. ಪುಂಡರಿಕಾಕ್ಷ ಯು ಈರು ಬರ್ತದೆ ಮಲ್ತದೆ ವೇದಿಕೆಯನ್ನು ಬರ್ತದೆ ಗೌರವದ ಶಾಲದ ಮಾನಾದಿಗೆಯನ್ನು ಸ್ವೀಕಾರ ಮಲ್ಪಡ್ಬಂಡದ ವಿನಂತಿನ ಮಲ್ತದಲ್ಲ. ಅದೇ ರೀತಿ ವಿಟ್ಲ ಕುಲಾಲ ಸಂಘದ ಅಧ್ಯಕ್ಷರು ಬೆಂಬಲದ ವೇದಿಕೆಗೆ ಬರ್ತದೆ ಗೌರವದ ಸ್ವೀಕಾರ ಮಾಡಿಕೊಡ್ಬಾರ್ದು ಕೇಳೋದಲ್ಲ. ಅದೇ ರೀತಿ ಶ್ರೀ ಲೋಕನಾಥ್ ಬೆಂಬಲದ ಚಾವಡಿಗೆ ಬರ್ತದೆ ಗೌರವದ ಶ್ರೀಯುತ ಕಿಟ್ಟು ಮೂಲ್ಯ ಬೆಂಬಲದ ಚಾವಡಿಗೆ ಬರ್ತದೆ ಗೌರವದ ಶಾಲದ ಮಾನಾದಿಗೆಯನ್ನು ಸ್ವೀಕಾರ ಮಾಡಿಕೊಡ್ಬಾರ್ದು ವಿನಂತಿಯನ್ನು ಬರ್ತದಲ್ಲ. ಶ್ರೀ ಸುರೇಶ್ ಪಿವಿ ಬೆಂಬಲದ ಚಾವಡಿಗೆ ಬರ್ತದೆ ಗೌರವದ ಶಾಲದ ಮಾನಾದಿಗೆಯನ್ನು ಸ್ವೀಕಾರ ಮಾಡಿಕೊಡ್ಬಾರ್ದು ವಿನಂತಿಯನ್ನು ಬರ್ತದಲ್ಲ. ಚಂದ್ರಣ್ಣ ಬೆಂಬಲದ ಚಾವಡಿಗೆ ಬರಬಹುದು ವಿನಂತಿಯನ್ನು ಬರ್ತದಲ್ಲ. ಗೌರವದ ಶಾಲದ ಮಾನಾದಿಗೆಯನ್ನು ಸ್ವೀಕಾರ ಮಾಡ್ತಾರೆ.
ಶ್ರೀ ಪುರುಷೋತ್ತಮ ಪಾಟೀಲ್ ಸೂರಿಕುಮೇರೆ ಧರ್ಮದ ಚಾವಡಿಗೆ ಬರ್ತದೆ ಗೌರವದ ಶಾಲದ ಮಾನಾದಿಗೆ ಸ್ವೀಕಾರ ಮಾಡಿಕೊಡ್ಬಾರ್ದು ವಿನಂತಿ ಮಾಡಿದ್ರಲ್ಲ. ಯಶವಂತ PV ಪುತ್ತೂರು ಧರ್ಮದ ಚಾವಡಿಗೆ ಬರ್ತದೆ ಗೌರವ ಕುಲಾಲ್ ಪಣೇಲಿ ಬೈಲು ಧರ್ಮದ ಚಾವಡಿಗೆ ಬರ್ತದೆ ಗೌರವದ ಶಾಲನ ಶ್ರೀ ಶಿವಪ್ಪ ಮೌಲ್ಯ ಕೌಡಿ ಚಾರು ಬರ್ತದೆ ಗೌರವದ ಶಾಲದ ಮಾನವಿ. ಕುಂಬಾರರ ಗುಡಿಗೈಗಾರಿಕೆ ಸಹಕಾರ ಸಂಘ ಕುಂಬಾರರ ಗುಡಿಗೈಗಾರಿಕೆ ಸಹಕಾರ ಸಂಘ ನಿಯಮಿತ ಪುತ್ತೂರು ಬಹುಶಃ ಭಾಸ್ಕರ್ ಪೆರುಹೈನ ನೇತೃತ್ವಡು ಬಕಾರ್ನಾಡಿ ತಂಡ ಇನಿ 17ನೇ ಶಾಖೆ ಕಲ್ಲಡ್ಕದ KC ರೋಡು ಪ್ರಾರಂಭ ಮಾಡ್ತದೆ. ಬಹುಶಃ ಒಂಜಿ ಆರ್ಥಿಕ ಸಂಸ್ಥೆ ನಿರ್ವಹಣೆ ಮಾಡ್ಕೊಂಡು ಪಂಡವು ಪ್ರಾಮಾಣಿಕತೆ ಬಕ ವಿಶ್ವಾಸಗೆ ನನಂಜಿ ಪುದಾರೆ ಸಹಕಾರಿ ಸಂಘ ಇನಿ ಮಲ್ಲ ಮಟ್ಟದ ಬುಡಿಯೊಂದುಂಡು. ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗೆ ವ್ಯವಸ್ಥೆಗೆ ಒಂಜಿ ಸ್ಪರ್ಧಾತ್ಮಕವಾದ ಕೆಲಸ ಮಲ್ಪೊಂಚಿನ ಸಹಕಾರಿ ಸಂಘ ಎಂಕಲ ಸಮಾಜದ ಹೆಮ್ಮೆದ ಬಹುಶಃ ದಿಂಜ ಸಂತೋಷದ ಖುಷಿಟ್ಟು ಪಂಪಿನ ವಿಷಯ. ಕುಂಬಾರ ಗುಡಿಗೈಗಾರಿಕೆ ಸಹಕಾರ ಸಂಘ ಮನುಷ್ಯರನ್ನ ಮೂಲ ಕಸುಬು ಮೂಲ ವ್ಯಕ್ತಿತ್ವ ಮೂಲ ವ್ಯಕ್ತಿ ಪ್ರಾರಂಭ ಮಾಡ್ತಿನಂಚಿನ ಮಡಿಕೆ ಪ್ರಾರಂಭ ಮಾಡ್ತಿನಂಚಿನ ಈ ಸಮಾಜ ಇನಿ ಒಂಜಿ ಆರ್ಥಿಕ ಸಂಸ್ಥೆಡು ಮಲ್ಲ ವ್ಯವಸ್ಥೆಡು ಬತ್ತುಂಟುದುಂಡು. 14 ಜನ ಶಾಖೆ ಯಶಸ್ವಿಯಾದ ನಡತನ ಒಟ್ಟಿಗೆ 17ನೇ ಶಾಖೆ ಇನಿ ಪ್ರಾರಂಭ ಆಗ್ತದೆ. ಈ ಸಂಸ್ಥೆ ನನಾತ್ ಅಭಿವೃದ್ಧಿದ ಪಥಕಾವಡು ಭಾಸ್ಕರ್ ಎಂ ಪೆರುವಾಯಿನ ನೇತೃತ್ವಡು ಬಕ ಇಡಿಯಾರ್ನ ತಂಡ ಒಂಜಿ ನಿಸ್ವಾರ್ಥವಾದ ಕೆಲಸ ಮಲ್ತೊಂದುಂಡು. ಬತ್ತಿನ ಆದಾಯಡು ಸಮಾಜಗೆ ಪಟ್ಟುನ ಕೆಲಸನೇ ಮಲ್ಲ ಮಟ್ಟಡು ಮಲ್ತೊಂದುಂಡು. ಈ ರೀತಿ ದಕ್ಕಲ ಒಂಜಿ ಸೇವೆ ನಿರಂತರವಾದ ಆವಡು. ಈ ಸಂಸ್ಥೆ ಆರ್ಥಿಕವಾದ ಮಲ್ಲ ಮಟ್ಟದ ಬುಲೆಯೋಡು ಪನ್ನೊಂದು ಎಂಕಲ್ನ ಕುಲದೇವರಾಯನ ವೀರನಾರಾಯಣ ದೇವಿಯರ್ನ ಈ ಸಂಸ್ಥೆಗೆ ಸಂಪೂರ್ಣ ಆಶೀರ್ವಾದ ಉಪ್ಪಡು ಪಂದು ಈ ಸಂದರ್ಭಗಳನ್ನು ಪನ್ನೊಂದಿಲ್ಲ. ಕುಂಬಾರರ ಗುಡಿಕೈಗಾರಿಕಾ ಸಹಕಾರ ಸಂಘ ಪುತ್ತೂರು ಇದರ 17ನೇ ಶಾಖೆ ಕಲ್ಲಡ್ಕದಲ್ಲಿ ಇವತ್ತು ವಿಜಯದಶಮಿಯ ದಿನದಂದು ಪ್ರಾರಂಭಗೊಂಡಿದೆ. ಸಹಕಾರ ಸಂಘ ಸರ್ವ ಬಂಧುಗಳನ್ನು ಈ ವ್ಯಾಪ್ತಿಯಲ್ಲಿ ಸದಸ್ಯರನ್ನಾಗಿಸಿಕೊಂಡು ಸರ್ವ ಈ ಸಹಕಾರ ಸಂಘದ ಯಾರು ಸದಸ್ಯರಿದ್ದಾರೆ ಅವರಿಗೆ ಅವರ ಠೇವಣಾತಿಗಳನ್ನು ಸ್ವೀಕರಿಸಿ ಯಾರು ಸಹಕಾರ ಸಂಘದ ಸೇವೆಯನ್ನು ಬಯಸ್ತಾರೆ ಅವರಿಗೆ ತಮ್ಮ ಒಂದು ಉತ್ತಮವಾದಂತಹ ಸೇವೆಯನ್ನು ನೀಡುವುದರ ಮೂಲಕ ಈ ಭಾಗದಲ್ಲಿ ಒಂದು ಒಳ್ಳೆಯ ಸಹಕಾರ ಸಂಘವಾಗಿ ಬೆಳೆಯಬೇಕೆನ್ನುವಂತಹ ಒಂದು ಉನ್ನತ ಉದ್ದೇಶವನ್ನು ಇಟ್ಕೊಂಡು ಈ ಭಾಗದಲ್ಲಿ ನಮ್ಮ ಸಹಕಾರ ಸಂಘದ ಸದಸ್ಯರಿಗೆ ಒಂದು ಸೇವೆಯನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಈ ಭಾಗದಲ್ಲಿ ನಮ್ಮ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ಧರಿಸಿದಂತೆ ಈ ತಿಂಗಳ 22ನೇ ತಾರೀಕಿಗೆ ಕಡಬದಲ್ಲಿ ಶಾಖೆಯನ್ನು ಪ್ರಾರಂಭಗೊಳ್ಳಲಿಕ್ಕಿದೆ. ಕಡಬ ಪ್ರದೇಶದಲ್ಲಿ ಆ ಭಾಗದ ಜನರ ಒಂದು ಕಳೆದ ಹಲವಾರು ವರ್ಷಗಳಿಂದ ಸುಮಾರು 4-5 ವರ್ಷಗಳಿಂದ ನಿರಂತರವಾಗಿ ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರು ಬಂದು ಕೇಳ್ತಾ ಇದ್ದರು, ನಮ್ಮ ಭಾಗದಲ್ಲಿ ಯಾವಾಗ ನೀವು ಶಾಖೆಯನ್ನು ಪ್ರಾರಂಭ ಮಾಡ್ತೀರಿ, ಈ ಭಾಗದ ಜನರಿಗೆ ನಮಗೆ ಪುತ್ತೂರಿಗೆ ಬಂದು ಸಹಕಾರ ಸಂಘದ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಈ ಭಾಗದಲ್ಲಿಯೂ ಕೂಡ ನೀವು ಶಾಖೆಯನ್ನು ತೆರೆಯಬೇಕು ಎನ್ನುವಂಥ ಒಂದು ಸದಸ್ಯರ ಒತ್ತಡ ಮತ್ತು ಅವರ ಬೆಂಬಲ ಕೂಡ ಇತ್ತು ನಮ್ಮ ಸಹಕಾರ ಸಂಘಕ್ಕೆ. ಆ ದೃಷ್ಟಿಯನ್ನು ಇಟ್ಕೊಂಡು ಈ ವರ್ಷದಲ್ಲಿ ನಾವು ಮಾಡಬೇಕು ಎನ್ನುವಂತಹ ಒಂದು ಯೋಜನೆಯನ್ನು ಆಡಳಿತ ಮಂಡಳಿ ಮಾಡಿತ್ತು. ಅದರ ಒಂದು ಫಲಪ್ರದವಾಗಿ ನಾಡ್ದು 22ನೇ ತಾರೀಕಿಗೆ ಕಡಬದಲ್ಲಿ ಶಾಖೆ ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದರ ಕಾರ್ಯಾರಂಭದ ರೂಪುರೇಷೆಗಳು ಮತ್ತು ಎಲ್ಲ ಕೆಲಸಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದೇ ಈಗಾಗಲೇ ಅಧ್ಯಕ್ಷರು ಹೇಳಿದರು, ಅದೇ ಆಡಳಿತ ಮಂಡಳಿಯ ಒಂದು ಕನಸೇನಿದೆ, ಮುಂದಿನ 5 ವರ್ಷಗಳಲ್ಲಿ ಕುಶಾಲನಗರದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಬೇಕು ಎನ್ನುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡಿದೆ. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿಯೂ ಮತ್ತು ಮೈಸೂರು ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಮಾರಾಟ ಮಳಿಗೆಯನ್ನು ಕುಂಬಾರಿಕೆಯ ಒಂದು ದೊಡ್ಡ ಮಟ್ಟದ
ಕುಂಬಾರಿಕೆಯನ್ನು ಒಂದು ಜನಪ್ರಿಯಗೊಳಿಸಲಿಕ್ಕೆ ದೊಡ್ಡ ಮಟ್ಟದ ಕಾರ್ಯಯೋಜನೆಗಳನ್ನು ರೂಪಿಸಿಕೊಳ್ಳಬೇಕು ಎನ್ನುವಂತಹ ಯೋಜನೆಯನ್ನು ಹಾಕ್ಕೊಂಡಿದೆ. ಇದರ ಒಂದು ಮುಂದಿನ ಇದರಲ್ಲಿ ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕು, ಇದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ಒದಗಿಸಬೇಕು. ಅದೇ ರೀತಿ ಕೈಗಾರಿಕೆಗೆ ಬೇಕಾದಂಥ ಎಲ್ಲ ತರಬೇತಿಯನ್ನು ನೀಡುವಂಥದ್ದಾಗಲಿ ಮತ್ತು ಮಾರುಕಟ್ಟೆಯನ್ನು ಒದಗಿಸುವಂಥದ್ದಾಗಲಿ ಈ ಕೆಲಸವನ್ನು ಸಹಕಾರ ಸಂಘ ಮಾಡ್ತಾ ಇದೆ. ಕುಂಬಾರಿಕೆಗೆ ದೊಡ್ಡ ಒಂದು ಜನಪ್ರಿಯವನ್ನು ಗೊಳಿಸುವ ನಿಟ್ಟಿನಲ್ಲಿ ಅದಕ್ಕೆ ಮುಖ್ಯವಾಗಿ ಈಗ ಉತ್ಪಾದನೆಯದ್ದು ದೊಡ್ಡ ಕೊರತೆಯಾಗಿದೆ, ಮಾರುಕಟ್ಟೆ ಉತ್ತಮವಾಗಿದೆ. ಅದಕ್ಕೆ ಬೇಕಾಗುವಂತಹ ಕಚ್ಚಾ ಸಾಮಗ್ರಿಗಳನ್ನು ಕೂಡ ಎಲ್ಲ ಕುಶಲಕರ್ಮಿಗಳಿಗೆ ಒದಗಿಸಿಕೊಡಬೇಕೆನ್ನುವಂತಹ ಒಂದು ಯೋಜನೆಯನ್ನು ಕೂಡ ಸಹಕಾರ ಸಂಘದ ಆಡಳಿತ ಮಂಡಳಿ ಇದಕ್ಕೆ ರೂಪುರೇಷೆಯನ್ನು ಆಗ್ತಾ ಇದೆ. ಒಟ್ಟಾರೆಯಾಗಿ ಈ ಭಾಗದ ಎಲ್ಲ ಸದಸ್ಯರು ಸಹಕಾರವನ್ನು ನೀಡಬೇಕು. ಕುಂಬಾರರ ಗುಡಿಕೈಗಾರಿಕಾ ಸಹಕಾರಿ ಸಂಘ ಇಂದತ್ತ ಬಗ್ಗೆ ಎಂಗ್ಲೆಗೆ ಅವಲ ನಮ್ಮ ಭಾಸ್ಕರ್ ಪೆರುವಾಯಿ ಮೇರ ನೇತೃತ್ವದೊಂದು ವಿಶೇಷವಾದ ಅಭಿವೃದ್ಧಿ ಒಂದು ಇಂದತ್ತ ಬಗ್ಗೆ ಎಂಗ್ಲ ಅಭಿಮಾನದ ಇದು ಎಂಗ್ಲು ವಾ ಕೆಲಸ ಇತ್ತು ನಾಳ ಅಕ್ಲ ವಾ ಏತ್ ಬ್ರಾಂಚ್ ಉದ್ಘಾಟನೆ ಆನಾಗಲ್ಲ ಎಂಗ್ಲು ಪ್ರತಿ ಸರ್ಲ ಬತ್ತದು ಅರೆ ಶುಭ ಹಾರೈಸು ನಂಚಿನ ಒಂಜಿ ಅರೆಗೆ ಆ ಮುಖಾಂತರ ಅರೆಗೆ ಒಂಜಿ ಪ್ರೇರಣೆ ಆವಡು ಅನ್ಪನ ಉದ್ದೇಶೋಡು ಎಂಕ್ಲೆ ಮೂಲ ಬೈದ ಬೊಕ್ಕ ಎಂಕ್ಲೆಗೆ ಒಂಜಿ ಸಾರ್ವಜನಿಕ ಒಂಜಿ ಹಣಕಾಸು ವಾ ರೀತಿ ನಿರ್ವಹಣೆ ಮಲ್ಪೋಡು, ಖರ್ಚು ಎಂಚ ಮಲ್ಪೋಡು, ಅವು ಸಾರ್ವಜನಿಕರಿಗೆ ಐತ ಮಿತ್ತು ನಂಬಿಕೆ ಪುಟ್ಟು ಲೆಕ್ಕ ಎಂಚ ವ್ಯವಹಾರ ಮಲ್ಪೋಡು, ಸರ್ವಿಸ್ ಎಂಚ ಕೊರಡು ಇಂದು ಪೂರ ಒಂಜಿ ಟೋಟಲಿ ಬೇರೆ ಆ ಒಂಜಿ ವಿದ್ಯೆ ಕರಗತಾಯಿನ ಒಂಜಿನ ವ್ಯಕ್ತಿ ಎಡ್ಡ ರೀತಿದು ಖಾಲಿ ಆರು ಮಾತ್ರ ಎತ್ತಂದೆ ವ್ಯಕ್ತಿಲನ್ನ ಆರ್ನ ಸಿಬ್ಬಂದಿ ವರ್ಗಗಳನ್ನ ಅವೇ ರೀತಿ ತಯಾರು ಮಲ್ತೇರು. ನನ್ನ ಕಡಬಡು ಎಂಕ್ಲ ಆರ್ನ ಒಂಜಿ ಆಸೆ ಉಂಡು ಒಂಜಿ 100 ಬ್ರಾಂಚ್ ಮಲ್ಪೋಡು ಅನ್ಪನವು. ನನ್ನ ಕುಶಾಲನಗರ ಮಡಿಕೇರಿ ಅಂಚನೆ ಇತ್ತ ಪಾತೆರ್ನಾಗ ಉಡುಪಿಂದು ಎಂಕ್ ದುಂಪು ಪಂಡಿತೇರು ಉಡುಪಿ ಬ್ರಾಂಚ್ ಮಲ್ಪೇರು ಮನ್ಪನ ವಿಶ್ವಾಸ ಎಂಕುಂಡು. ಆ ರೀತಿ ಆರ್ನ ಈ ಟರ್ಮ್ ಮುಗಿಪನ ಒಲ್ಲಾಯಿ ಒಂಜಿ 100 ಬ್ರಾಂಚ್ ಆವಡು ಬೊಕ್ಕಲ ನನ್ನ ಈ ಸಹಕಾರಿ ಕ್ಷೇತ್ರಗೂ ನನ್ನ ಆತ ಕೆಲಸ ಮಲ್ಪನ ಅಂಚಿನ ಚೈತನ್ಯ ಆರೆಗೆ ಕುಲದೇವರಾಯನ ವೀರನಾರಾಯಣ ಸ್ವಾಮಿ ಒದಗಿಸೋಡು ಪಂಡದು ಎಂಕಲ್ನ ಹಾರೈಕೆ. Oh,